ಗರ್ಭಾಧಾನ. ಮಿತ್ರರೇ ನಮಸ್ತೆ. ನವ ವಿವಾಹಿತರಿಗೆ ಕಿವಿ ಮಾತು. ಗರ್ಭಾಧಾನ ಹೌದು, ಪ್ರತಿ ನವ ವಿವಾಹಿತರು ತಪ್ಪದೆ ನೋಡಲೇಬೇಕಾದ ಅನೇಕ ಉಪಯುಕ್ತ ವಿಷಯಗಳನ್ನು ಹೊಂದಿರುವ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೆ ನೋಡಿ. ಒಮ್ಮೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ತಕ್ಷಣವೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಐಕಾನ್ ಒತ್ತಿ, ಆಲ್ ಬಟನ್ ಅನ್ನು ಒತ್ತಿ ನಮ್ಮ ಎಲ್ಲ ಅಮೂಲ್ಯ ವಿಡಿಯೋಗಳನ್ನು ಸುಲಭವಾಗಿ ಪಡೆಯಿರಿ. ಮಿತ್ರರೇ, ವಿವಾಹ ಕುಲಾಭಿವೃದ್ಧಿಯೇ ವಿವಾಹ. ಅಂದರೆ ನಮ್ಮ ಕುಲ ಅಭಿವೃದ್ಧಿ ಆಗಬೇಕೆಂದರೆ ಮಕ್ಕಳಾಗಲೇಬೇಕು. ಅದೇ ವಿವಾಹದ ಮೂಲ ಉದ್ದೇಶ. ಅಂದರೆ ಪರಮಾತ್ಮನ ಸೃಷ್ಟಿಯ ನೈರಂತರ್ಯತೆಗೆ ನಾವು ಮಾಧ್ಯಮವಾಗಿ, ಪ್ರಕೃತಿ ಪುರುಷರಾಗಿ ಅವನಿಗೆ ಸಹಕರಿಸಲಾಗಿಯೇ ವಿವಾಹ. ವಿಶಿಷ್ಟಂ ವಹನಂ ಎಂಬುದೇ ವಿವಾಹ ಶಬ್ದದ ಮೂಲ ಅರ್ಥ. ಸೃಷ್ಟಿಕ್ರಿಯೆಯನ್ನು ವಿಶಿಷ್ಟವಾಗಿ ಒಯ್ಯುವುದೇ ವಿವಾಹ. ಇಲ್ಲಿ ಕೇವಲ ಒಯ್ಯುವುದು ಮುಖ್ಯವಲ್ಲ, ಅದನ್ನು ಎಲ್ಲ ಪ್ರಾಣಿಗಳು ಕೂಡ ಮಾಡುತ್ತವೆ. ಅತ್ಯಂತ ವಿಶಿಷ್ಟವಾಗಿ ಸೃಷ್ಟಿಕ್ರಿಯೆಯನ್ನು ಒಯ್ಯುವುದು ಬುದ್ಧಿವಂತ ಮನುಷ್ಯನ ಕ್ರಿಯೆ. ಅದಕ್ಕಾಗಿ ಮಿತ್ರರೇ, ನಮ್ಮ ಹೆಮ್ಮೆಯ ಮಹಾವಿಜ್ಞಾನಿಗಳಾದ ಋಷಿಗಳು ನಮಗೆ ನಮ್ಮ ಸಮಗ್ರ ಸಾಧನೆಯ ಸಾರವಾಗಿ ಅನೇಕ ಗ್ರಂಥಾದಿಗಳ ಮೂಲಕ ಮಾರ್ಗದರ್ಶನ ಮಾಡಿದ್ದಾರೆ. ಅದರಲ್ಲಿ ಮಹರ್ಷಿ ಪಿಪ್ಪಲಾದನ ಗರ್ಭೋಪನಿಷತ್ ಕೂಡ ಮಹಾನ್ ಮಾರ್ಗದರ್ಶಿಕೆಯಾಗಿದೆ. ಮನುಕುಲಕ್ಕೆ ಮಹಾನ್ ಉಪಕಾರ ಮಾಡಿದ ಮಹಾನ್ ಉಪನಿಷತ್ ಇದು. ಯಾವ ದಿನದಲ್ಲಿ ಸೇರಬೇಕು, ಗಂಡು ಮಗು ಬೇಕೆ, ಹೆಣ್ಣು ಮಗು ಬೇಕೆ, ಶಾಸ್ತ್ರಗಳು ಏನು ಹೇಳುತ್ತವೆ, ಎಲ್ಲ ಮಾಹಿತಿಗಾಗಿ ಸಂಪೂರ್ಣ ವಿಡಿಯೋ ವೀಕ್ಷಿಸಿ. ಮಿತ್ರರೇ, ಮಕ್ಕಳು ಹುಟ್ಟುವುದಷ್ಟೇ ಮುಖ್ಯವಲ್ಲ. ಹುಟ್ಟುವ ಮಕ್ಕಳು ಅಂಗವಿಕಲರಾಗಿರಬಾರದು, ಬುದ್ಧಿಮಾಂದ್ಯರಾಗಿರಬಾರದು, ಆರೋಗ್ಯಕರ ದೇಹವನ್ನು ಹೊಂದಿರಬೇಕು. ಅಲ್ಲದೆ ಹುಟ್ಟಿದ ಮೇಲೆ ಕೊಡುವ ಸಂಸ್ಕಾರವು ಮನೆಗೆ ಮತ್ತು ಸಮಾಜಕ್ಕೆ ಹಿತವಾಗಿರಬೇಕು ಎಂಬುದು ಪ್ರತಿಯೊಂದು ದಂಪತಿಗಳ ಆದ್ಯ ಚಿಂತನೆಯಾಗಿರಬೇಕು. ಈ ನಿಟ್ಟಿನಲ್ಲಿ ಕೆಲವು ಗ್ರಂಥಗಳ ಆಧಾರದಿಂದ ಸಂಗ್ರಹಿಸಿರುವ ನಿಖರ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಮಗೆ ತಲುಪಿಸುವ ಪ್ರಯತ್ನ ಮಾಡಲಾಗಿದೆ. ವಿಶ್ವದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಸಮಗ್ರ ಚಿಂತನೆಯ ಫಲಿತ ಹೊಂದಿದ್ದರೆ ಅದು ಸನಾತನ ಧರ್ಮವೊಂದೇ ಎಂಬುದರಲ್ಲಿ ಎರಡು ಮಾತಿಲ್ಲ. ಮಿತ್ರರೇ, ಒಳ್ಳೆಯ ಸಂತತಿಗಾಗಿ ಯಾವ ವಿಧಾನವನ್ನು ಅನುಸರಿಸಬೇಕೆಂದು ನಮ್ಮ ಋಷಿಮುನಿಗಳು ಸಮಾಜಕ್ಕೆ ನೀಡಿದ್ದರೆಂಬ ಕೆಲವು ಉದಾಹರಣೆಗಳನ್ನು ನೋಡೋಣ ಬನ್ನಿ. ಮನು ಮಾರ್ಗದರ್ಶನ. ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಲು ಕೈಗೊಳ್ಳಬೇಕಾದ ವಿಧಾನಗಳು. ತಥೋ ವಿಧಾನಂ ಪುತ್ರಿಯಂ ಉಪಾಧ್ಯಾಯ ಸಮಾಚರೇತ್ ಎಂಬುದಾಗಿ ಈ ಶ್ಲೋಕ ಪ್ರಾರಂಭವಾಗುತ್ತೆ. ಇಲ್ಲಿ ಉಲ್ಲೇಖಿಸಿರುವ ಎಲ್ಲ ಶ್ಲೋಕಗಳನ್ನು ಸರಿಯಾಗಿ ಉಲ್ಲೇಖಿಸಲಾಗಿದೆ. ಈ ವಿದ್ವಾಂಸರು ಇತ್ಯಾದಿಗಳು ಅಥವಾ ನೋಡಬೇಕೆನ್ನುವಂಥವರು ಇದನ್ನು ಈ ವಿಡಿಯೋದಲ್ಲಿ ಹೇಗೆ ಕಾಣ್ತಾ ಇದನ್ನು ಓದಿಕೊಳ್ಬೋದು. ಯಾಕೆಂದರೆ ಸಂಸ್ಕೃತ ಶ್ಲೋಕವನ್ನೇ ನಾವು ಹೆಚ್ಚಿಗೆ ಓದ್ತಾ ಹೋದರೆ ಬಹಳಷ್ಟಿದೆ. ಹಾಗಾಗಿ ಅದರ ಅರ್ಥವನ್ನು ಎಲ್ಲರಿಗೂ ತಿಳಿಯುವಂತಾಗಲಿ ಎಂಬುದಾಗಿ ಆ ಶ್ಲೋಕವನ್ನು ಉಲ್ಲೇಖಿಸಿ ಕೆಳಗೆ ಅರ್ಥವನ್ನು ಹೇಳ್ತಾ ಹೋಗ್ತೇವೆ. ವಿದ್ವಾಂಸಾದಿಗಳು ಅದು ಬೇಕು ಅಂದರೆ ಈ ಶ್ಲೋಕವನ್ನು ನೋಡಿಕೊಳ್ಬಹುದು. ಬುದ್ಧಿವಂತನಾದವನು ಒಳ್ಳೆಯ ಸಂತಾನ ಪಡೆಯಲು ಪುತ್ರೇಷ್ಠಿಯನ್ನು ಮಾಡಬೇಕು. ಪುತ್ರೇಷ್ಠಿಯನ್ನು ಮುಗಿಸಿದ ಬಳಿಕ ಕೆಲವು ವಿಧಾನಗಳನ್ನು ಅನುಸರಿಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಶಾಸ್ತ್ರೀಯವಾದ ಕೆಲವು ನಿಯಮಗಳನ್ನು ಹೇಳ್ತಾ ಇವತ್ತಿನ ಕಾಲಕ್ಕೆ ಸೂಕ್ತವಾಗತಕ್ಕಂತಹ ಅನೇಕ ಅಂಶಗಳು ಕೂಡ ಈ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಲಭ್ಯವಾಗುತ್ತೆ. ಪ್ರಜನಾರ್ಥಂ ಮಹಾಭಾಗಾಹ ಎನ್ನುವಂಥ ಶ್ಲೋಕದ ಅರ್ಥ, ಮನೆಗಳಲ್ಲಿ ಜ್ಯೋತಿಗಳಂತೆ ಬೆಳಗುತ್ತಿರುವ ಉತ್ತಮ ಸ್ತ್ರೀಯರೇ ಒಳ್ಳೆಯ ಸಂತತಿಗಳಿಗೆ ಪ್ರಧಾನ ಕಾರಣರಾಗಿದ್ದಾರೆ. ಸ್ತ್ರೀ ಎಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾಗಿದ್ದಾಳೆ. ಶ್ರೀ ಮತ್ತು ಸ್ತ್ರೀ ಇವರಲ್ಲಿ ಯಾವ ಭೇದವೂ ಇಲ್ಲ. ಇದು ವೈವಸ್ವತ ಮನುವಿನ ಹೇಳಿಕೆ. ಮನುಸ್ಮೃತಿಯನ್ನು ಅಲ್ಲಗಳೆಯುವವರು ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಯಾಕೆಂತಂದರೆ ಇಲ್ಲಿ ಹೇಳಿರ್ತಕ್ಕಂಥ ವಿಷಯ ಎಷ್ಟು ಸುಂದರವಾಗಿದೆ. ಸ್ತ್ರೀಯ ಶ್ರೀಯಶ್ಚ ಗೇಹೇಶು ನ ವಿಶೇಷೋಸ್ತಿ ಕಶ್ಚನ. ನೋಡಿ, ಪ್ರಜನಾರ್ಥ ಮಹಾಭಾಗ ಪೂಜಾರಾಹ ಗೃಹದೀಪ್ತಯ. ಒಳ್ಳೆಯ ಮಕ್ಕಳನ್ನು ಸಂತತಿಗಳು ಬೇಕು ಅಂತಂದರೆ ಆ ಮನೆಯ ಲಕ್ಷ್ಮೀ ಸ್ವರೂಪಳಾದಂಥ ಸ್ತ್ರೀಯನ್ನು ಪೂಜಿಸಬೇಕು ಎಂಬುವಂಥ ಅರ್ಥವನ್ನು ಕೊಡ್ತಾರೆ. ಅವಳಿಗಿರುವಂತಹ ಅತ್ಯಂತ ಅತಿ ಅಭೂತಪೂರ್ವವಾದಂಥ ಗೌರವ ಇಲ್ಲಿ ಕಂಡು ಬರ್ತದೆ. ಹೌದು ಮಿತ್ರರೇ, ಉಪನಿಷತ್ತಿನಲ್ಲಿ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ ಎಂದು ಸ್ತ್ರೀಗೆ ಪ್ರಾಥಮ್ಯತೆಯನ್ನು ನೀಡಿದಂತೆ ಸಾರ್ವಕಾಲಿಕ ಸಂವಿಧಾನದ ಮೂಲವೆಂದೇ ಪರಿಗಣಿಸಲ್ಪಡುವ ವೈವಸ್ವತ ಮನುವಿನ ಹೇಳಿಕೆಗಳು ಸ್ತ್ರೀಗೆ ಪ್ರಾಧಾನ್ಯತೆಯನ್ನು ನೀಡಿವೆ ಎಂಬುದು ಕೈಗನ್ನಡಿಯಂತಿರುವುದು ಸಾರ್ವಕಾಲಿಕ ಸತ್ಯ ಮತ್ತು ಸಾಮಾನ್ಯ ಜ್ಞಾನ ಹೊಂದಿದವರಿಗೂ ತಿಳಿಯುವ ಸಂಗತಿ.
ತನ್ನ ಕಷ್ಟವನ್ನು ಮೀರಿ ಮನೆಯವರ ಎಲ್ಲ ಕಷ್ಟಗಳಿಗೆ ಸದಾ ಹೆಗಲು ಕೊಟ್ಟು ಸಂಸಾರವನ್ನ ಮುನ್ನಡೆಸಿ ಕುಲಕ್ಕೆ ಬೆಳಕಾಗುವ ಸ್ತ್ರೀ ಎಂಬ ಅರ್ಥವೇ ಜ್ಯೋತಿಗಳಂತೆ ಬೆಳಗುತ್ತಿರುವ ಎಂಬ ಪದಗಳ ಅರ್ಥ. ಹಣವಿಲ್ಲದೆ ಮನೆಯ ನಿರ್ವಹಣೆ ಎಷ್ಟು ಕಷ್ಟವೋ ಅಂತೆಯೇ ಹೆಂಡತಿ ಇಲ್ಲದೆ ಮನೆಯ ಶೂನ್ಯ ಸ್ಥಿತಿಯನ್ನು ತಲುಪುತ್ತದೆ. ಆ ಮನೆಯು ಹೆಂಡತಿ ಇಲ್ಲದೆ ಶೂನ್ಯ ಸ್ಥಿತಿಯನ್ನು ತಲುಪುತ್ತೆ. ಹಾಗಾಗಿ ಸ್ತ್ರೀ ಮನೆಯ ಮಹಾಲಕ್ಷ್ಮಿ ಎಂದು ಮನು ಹೇಳುವನು. ಹಾಗೆಯೇ ಉತ್ತಮ ಸಂಸ್ಕಾರ ಹೊಂದಿದ ಮಹಾಲಕ್ಷ್ಮಿಯೇ ಸತ್ಸಂತಾನ ಲಕ್ಷ್ಮಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೇತಾಸನ ಪೂಜ್ಯಂತೆ ಸರ್ವಾಸ್ತಥಾ ಅಫಲಾಹ ಕ್ರಿಯಾಹ. ಹೇಗೆ ಅಂದರೆ, ಎಲ್ಲಿ ಯಾವ ಮನೆಯಲ್ಲಿ ಅಥವಾ ದೇಹದಲ್ಲಿ ಸ್ತ್ರೀಯು ಪೂಜಿಸಲ್ಪಡುತ್ತಾಳೋ, ಎಲ್ಲಿ ಯಾವ ಮನೆಯಲ್ಲಿ ಅಥವಾ ದೇಶದಲ್ಲಿ ಯಾವ ದೇಶದಲ್ಲಿ ಸ್ತ್ರೀಯು ಪೂಜಿಸಲ್ಪಡುತ್ತಾಳೋ ಅರ್ಥಾತ್ ಗೌರವಾಧಾರದಿಂದ ನೋಡಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ಸಂತೋಷ ಪಡುತ್ತಾರೆ. ಎಲ್ಲಿ ಸ್ತ್ರೀಯರನ್ನು ನೀಚ ದೃಷ್ಟಿಯಿಂದ ನೋಡಿ ಅವಹೇಳನ ಮಾಡಲಾಗುತ್ತದೆಯೋ ಅಲ್ಲಿ ಯಾವ ಕರ್ಮವೂ ಕೂಡ ಫಲಕಾರಿಯಾಗುವುದಿಲ್ಲ ಎಂಬುದು ಮನುವಿನ ಹೇಳಿಕೆ. ಮನುಷ್ಯರು ತಮ್ಮ ಕಾರ್ಯ ಸಾಫಲ್ಯತೆಗಾಗಿ ದೇವತಾರಾಧನೆ ಮಾಡಿ ದೇವತೆಗಳನ್ನು ಸಂತೋಷಪಡಿಸುವ ಪ್ರಯತ್ನ ಮಾಡುತ್ತಾರೆ. ಸ್ತ್ರೀಯರನ್ನು ಗೌರವಾಧಾರದಿಂದ ನೋಡುವ ಸಂಸ್ಕಾರವೇ ದೇವತಾರಾಧನೆ ಮತ್ತು ದೇವತೆಗಳನ್ನು ಸಂತೋಷಪಡಿಸುವ ವಿಧಾನ ಎಂಬ ಮನುವಿನ ಮಾತು ಬುದ್ಧಿಜೀವಿಗಳಿಗೂ ಕೂಡ ವಿಚಾರ ಮಾಡುವಂತೆ ಮಾಡುವುದು. ಅಂತಹ ಅದ್ಭುತವಾದ ಸನಾತನ ಸಂಸ್ಕೃತಿ ಇಲ್ಲಿದೆ. ಸಂತುಷ್ಟೋ ಭಾರ್ಯೆಯ ಭರ್ತ, ಭರ್ತ್ರ ಭಾರ್ಯ ತಥೈವ ಚ ಎನ್ನುವಂತೆ ಯಾವ ಕುಲದಲ್ಲಿ ಪತ್ನಿಯಿಂದ ಪತಿಯು ಪತಿಯಿಂದ ಪತ್ನಿಯೂ ಯಾವಾಗಲೂ ಪ್ರೀತಿ ಅನುರಾಗಗಳಿಂದ ಪರಸ್ಪರ ಸಂತೃಪ್ತರಾಗಿರುತ್ತಾರೋ ಅಲ್ಲಿ ಮಂಗಲವು ನಿಶ್ಚಿತವಾಗಿದೆ. ಹಾಗಾಗಿ ಪತಿ ಪತ್ನಿ ಎಂದರೆ ಇಬ್ಬರೂ ಕೂಡ ಸಮಾನರಾಗಿ ಪರಸ್ಪರ ಪ್ರೀತಿ ಅನುರಾಗದಿಂದ ಇರಬೇಕು ಎಂಬುದು. ಯದಿ ಸ್ತ್ರೀನರೋಚೇತ ನೋಡಿ, ಹೆಂಡತಿಯು ಗಂಡನಿಗೆ ಪ್ರಿಯಳಾಗಿ ಇಲ್ಲದಿದ್ದರೆ ಅಸಂತುಷ್ಟನಾಗಿರುವ ಅವನಿಂದ ಎಂದಿಗೂ ಸಂತಾನ ಪ್ರಾಪ್ತಿಯಾಗಲಾರದು. ಇದು ಸಂತಾನದ ವಿಚಾರಕ್ಕೆ ಗಂಡ ಹೆಂಡತಿಯ ಮಧ್ಯದ ಸಾಮರಸ್ಯತೆಗೆ ಹೇಳಿರುವಂಥದ್ದು. ಅದಕ್ಕೆ ಮುಂದೆ ಒಂದು ಹೆಜ್ಜೆಯನ್ನಿಟ್ಟು ಹೇಳ್ತಾರೆ, ಪಾಪ ಕರ್ಮ ಕೃತಂ ಕಿಂಚಿತ್ ಯದಿ ತಸ್ಮಿನ್ ನ ದೃಶ್ಯತೆ ನೃಪತೆ ತಸ್ಯ ಪುತ್ರೇಶು ಪೌತ್ರೇಶ್ವಪಿ ಚ ನೃಷು. ನೋಡಿ, ಆಚಾರ ನೋಡಿ, ಆಹಾರ ಆಚಾರ ಚೇಷ್ಟಾಭಿ ಎನ್ನುವ ಶ್ಲೋಕಗಳ ಮೂಲಕ ಅರ್ಥ ಹೀಗಿದೆ ನೋಡಿ. ಪತಿ ಪತ್ನಿಯರು ದುಷ್ಕರ್ಮಗಳನ್ನು ಮಾಡುವವರೂ ಸದಾಚಾರ ಸಂಪನ್ನರೂ ಆಗಿರಬೇಕು. ಯಾವ ಪತಿ ಪತ್ನಿಯರಿದ್ದಾರೆ ಅವರು ದುಷ್ಕರ್ಮಗಳನ್ನು ಮಾಡದವರಾಗಿರಬೇಕು. ಮಾಡದವರು ಮತ್ತು ಸದಾಚಾರ ಸಂಪನ್ನರು ಆಗಿರಬೇಕು ಎಂಬುದು ಇದರ ಅರ್ಥ. ಪರಸ್ಪರ ಜಗಳ ಆಡುವವರು ಪಾಪಕರ್ಮಗಳನ್ನು ಮಾಡುವವರು ಆಗಿದ್ದರೆ ಅಂತಹ ದೋಷಗಳು ಪರಂಪರೆಯಿಂದ ಕೆಲವು ತಲೆಮಾರುಗಳವರೆಗೆ ಅವರ ಸಂತತಿಗೂ ಹಾನಿಯನ್ನುಂಟು ಮಾಡುತ್ತದೆ. ಆಹಾರ ಆಚಾರ ವಿಚಾರ ಇತ್ಯಾದಿಗಳಲ್ಲಿ ದಂಪತಿಗಳು ಯಾವ ಕ್ರಮಗಳನ್ನು ಅನುಸರಿಸುತ್ತಾರೋ ಅವೇ ಕ್ರಮಗಳು ಆ ಸ್ವಭಾವಗಳು ಅವರ ಮಕ್ಕಳಿಗೂ ಬರುತ್ತವೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಮಹಾಜನೋ ಏನಗತಾಸ ಪಂಥ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗಾಗಿ ತಾಯಿ ತಂದೆ ಮಾಡುವ ಕರ್ಮಗಳು ಅವರ ಸ್ವಭಾವಗಳೇ ಮಕ್ಕಳಲ್ಲಿ ರಕ್ತಗತವಾಗಿ ಬರ್ತವೆ. ರಕ್ತಗತವಾಗಿ ಹೇಗೆ ಕುಟುಂಬ ರೋಗಗಳು ಬರುತ್ತವೆ ಎಂದು ಇಂದಿನ ವಿಜ್ಞಾನ ಹೇಳುತ್ತದೆಯೋ ಅಂತೆಯೇ ಕುಟುಂಬದ ದೋಷಗಳು ಹೇಗೆ ಬರುತ್ತವೆ ಎಂಬ ಮನುವಿನ ಅತ್ಯಂತ ವೈಜ್ಞಾನಿಕವಾದ ಈ ಅದ್ಭುತವಾದ ಮಾತುಗಳ ಸಾರವನ್ನು ಉತ್ತಮ ಸಂತತಿಯನ್ನು ಪಡೆಯಲು ಇಚ್ಛಿಸುವ ದಂಪತಿಗಳು ತಪ್ಪದೇ ಗ್ರಹಿಸಬೇಕಾಗುತ್ತದೆ. ಆಯುರ್ವೇದದ ಮಹಾಮೇರುವಾದ ಸುಶ್ರುತಾಚಾರ್ಯರ ವಾಕ್ಯಗಳನ್ನೊಮ್ಮೆ ನೋಡೋಣ. ತಥೋಪರಾಣ್ಯೇ ಪಮಾನ್ ಮಾಸಂ ಬ್ರಹ್ಮಚಾರಿ ಸರ್ಪಿ ಸ್ನಿಗ್ಧ ಎನ್ನುವ ವಾಕ್ಯದ ಅರ್ಥ ಈ ಕೆಳಗಿದೆ ನೋಡಿ. ಈ ಮೇಲಿನ ಶ್ಲೋಕಗಳ ಅರ್ಥ: ಪುತ್ರೇಷ್ಠಿಯನ್ನು ಮಾಡಿದ ಮೇಲೆ ಪುರುಷನು 1 ತಿಂಗಳ ಕಾಲ ಬ್ರಹ್ಮಚಾರಿಯಾಗಿದ್ದು ಮೈಗೆ ತುಪ್ಪವನ್ನು ಲೇಪಿಸಿಕೊಳ್ಳಬೇಕು. ಹಾಗೂ ತುಪ್ಪ ಹಾಲು ಮುಂತಾದವುಗಳಿಂದ ಕೂಡಿದ ಪೌಷ್ಟಿಕ ಸಾತ್ವಿಕ ಆಹಾರವನ್ನು ಸ್ವೀಕರಿಸುತ್ತಿರಬೇಕು. ಅಂತೆಯೇ ಸ್ತ್ರೀಯು ಬ್ರಹ್ಮಚಾರಿಣಿಯಾಗಿದ್ದು ಮೈಗೆ ಎಳ್ಳೆಣ್ಣೆಯನ್ನು ತಿಕ್ಕಿ ಹಚ್ಚಿಕೊಂಡು ಎಳ್ಳೆಣ್ಣೆ ಮತ್ತು ಉದ್ದಿನ ಪದಾರ್ಥಗಳಿಂದ ಕೂಡಿದ ಆಹಾರವನ್ನು ಸ್ವೀಕರಿಸುತ್ತಿರಬೇಕು. ನಂತರ ಪತ್ನಿ ರಜಸ್ವಲೆಯಾದ ಮೇಲೆ 4, 6, 8, 10, 12 ಇವುಗಳಲ್ಲಿ ಆ ದಿನಗಳಲ್ಲಿ ಯಾವುದಾದರೊಂದು ಶುಭ ದಿನದಲ್ಲಿ ಪುರುಷನು ಪತ್ನಿಯೊಡನೆ ಪ್ರೀತಿಯ ಮಾತುಗಳಿಂದ ಆಕೆಯನ್ನು ರಮಿಸಿ ಸಂತೋಷಗೊಳಿಸಿ ಅನುರಾಗದಿಂದ ಪರಸ್ಪರ ವಿರತವು ಋತುದಾನ ಮಾಡಿದರೆ ಅದರಿಂದ ಒಳ್ಳೆಯ ಗುಣಗಳುಳ್ಳ ಸತ್ಪುತ್ರರು ಜನಿಸುತ್ತಾರೆ. ಒಳ್ಳೆಯ ಸತ್ಪುತ್ರನು ಜನಿಸುತ್ತಾನೆ. ಸಾರ್ಥ ಷೋಡಶ ಸಂಸ್ಕಾರ ರತ್ನಮಾಲಾದ ಕೆಲ ವಾಕ್ಯಗಳು ಹೀಗಿದೆ: ಮೂಗಿನ ಬಲರಂಧ್ರದಲ್ಲಿ ಶ್ವಾಸ ಸಂಚಾರವಾಗುತ್ತಿರುವಾಗ ಸ್ತ್ರೀ ಸಂಗ ಮಾಡಿದರೆ ಗಂಡು ಸಂತಾನವು, ಎಡರಂಧ್ರದಲ್ಲಿ
ಶ್ವಾಸೋಚ್ಛ್ವಾಸ ನಡೆದಾಗ ಸ್ತ್ರೀ ಸಂಗ ಮಾಡಿದರೆ ಹೆಣ್ಣು ಸಂತಾನವು ಜನಿಸುವುದು. ಎರಡೂ ರಂಧ್ರಗಳಲ್ಲಿ ಶ್ವಾಸೋಚ್ಛ್ವಾಸ ಇರುವಾಗ ಸೇರಿದರೆ ನಪುಂಸಕ ಸಂತತಿ ಹುಟ್ಟುತ್ತದೆ. ಆದ್ದರಿಂದ ದಂಪತಿಗಳು ತಮಗೆ ಬೇಕಾದ ಸಂತಾನವನ್ನು ಪಡೆಯಲು ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಂಡು ಆಯಾ ಶ್ವಾಸಗತಿ ಇರುವಾಗ ಸಂಭೋಗ ಮಾಡಬೇಕು. ಬಲಮಗುಲಿಗೆ ಮಲಗಿದಾಗ ಎಡರಂಧ್ರದಲ್ಲೂ, ಎಡಮಗುಲಿಗೆ ಮಲಗಿದಾಗ ಬಲರಂಧ್ರದಲ್ಲೂ ಶ್ವಾಸಗತಿಯು ನಡೆಯುತ್ತಿರುತ್ತದೆ. ಋತುಸ್ನಾತೆಯಾದ ಪತ್ನಿಯು ಸೂರ್ಯ ದರ್ಶನ ಮಾಡಿ ಸೂರ್ಯನಂತೆ ತೇಜಸ್ವಿಯಾದ ಕುಮಾರನು ತನಗೆ ಜನಿಸಲಿ ಎಂದು ಪ್ರಬಲವಾಗಿ ಇಚ್ಛಿಸಬೇಕು. ಅಂತಹ ಪ್ರಬಲವಾದ ಮಾನಸಿಕ ಇಚ್ಛೆ ಇದ್ದರೆ ಅದೇ ಫಲ ಪ್ರಾಪ್ತಿಯಾಗುತ್ತದೆ. ಆ ಗರ್ಭಾಧಾನಕ್ಕೆ ಉದ್ಯುಕ್ತರಾದ ಪತಿಪತ್ನಿಯರಿಬ್ಬರು ಆರೋಗ್ಯ ದೃಢಕಾಯರಾಗಿರಬೇಕು. ಉತ್ತಮ ಆಹಾರ ವ್ಯವಹಾರಗಳಿಂದ ಸಂತುಷ್ಟರಾಗಿರಬೇಕು. ಪರಸ್ಪರ ಅನುರಾಗ ಪ್ರೀತಿ ವಿಶ್ವಾಸಗಳಿದ್ದವರಾಗಿರಬೇಕು. ಮಿತ್ರರೇ, ಸನಾತನ ಪರಂಪರೆಯ ಜ್ಞಾನ ಸಾಗರದ ಅಲೆಗಳಲ್ಲಿ ಒಂದು ಮಹಾ ಅಲೆ ಉಪನಿಷತ್ತುಗಳು. 108 ಉಪನಿಷತ್ತುಗಳಲ್ಲಿ ಪಿಪ್ಪಲಾದ ಮಹರ್ಷಿಯದೆಂದೇ ಸಾಮಾನ್ಯವಾಗಿ ಒಪ್ಪಲಾದ ಗರ್ಭೋಪನಿಷತ್ತು ಇಂದಿಗೂ ಅತ್ಯಂತ ಉಪಯುಕ್ತ ಮತ್ತು ವೈಜ್ಞಾನಿಕವೆನಿಸುವುದು. ಈ ಉಪನಿಷತ್ ಶಾರೀರಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಭ್ರೂಣದ ಗರ್ಭಾಧಾನ ಮತ್ತು ವಿಕಾಸಕ್ಕೆ ಸಂಬಂಧಿಸಿ ಮಾಹಿತಿಯನ್ನು ಸಂಪೂರ್ಣವಾಗಿ ಒಳಗೊಂಡಿದೆ ಮತ್ತು ಈ ಉಪನಿಷತ್ತಿನ ಪರಮ ಲಕ್ಷ್ಯ ಮೋಕ್ಷವೇ ಆಗಿದೆ. ಗರ್ಭೋಪನಿಷತ್ ಶಾಂತಿ ಮಂತ್ರದ ನಂತರ ಓಂಕಾರದಿಂದ ಪ್ರಾರಂಭವಾಗುತ್ತದೆ. ಶೀರ್ಯತೆ ರೋಗಾದಿನ ಇತಿ ಶರೀರಂ. ರೋಗಾದಿಗಳಿಂದ ಜೀರ್ಣಾವಸ್ಥೆಯನ್ನು ಪಡೆಯುವುದನ್ನು ಶರೀರ ಎಂದು ಹೇಳುತ್ತಾರೆ. ಈ ಶರೀರ ಲಕ್ಷಣದಿಂದ ಈ ಉಪನಿಷತ್ತು ಪ್ರಾರಂಭವಾಗುತ್ತದೆ. ಓಂ ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣಯೋಗಯುಕ್ತಂ ತತ್ಸಪ್ತಧಾತು ತ್ರಿಮಲಂ ದ್ವಿಯೋನಿ ಚತುರ್ವಿಧ ಆಹಾರಮಯಂ ಶರೀರಂ ಭವತಿ. ಓಂ 5 ತತ್ವಗಳನ್ನು ಒಳಗೊಂಡಿರುವ, 5ರಿಂದಲೇ ಇರುವ, ಅದನ್ನು ಆಶ್ರಯಿಸಿ 6 ಆಶ್ರಯಿಸಿರುವ, 6 ಗುಣಗಳ ಯೋಗದಿಂದ ಕೂಡಿರುವ, 7 ಧಾತುಗಳಿಂದ ನಿರ್ಮಾಣವಾಗಿರುವ, 3 ಮಲಗಳಿಂದ ದೂಷಿತವಾಗಿರುವ, 2 ಯೋನಿಗಳಿಂದ ಕೂಡಿರುವ, 4 ವಿಧವಾದ ಆಹಾರಗಳಿಂದ ಪೋಷಿತವಾಗಿರುವಂಥದ್ದು ಶರೀರವಾಗಿದೆ. ಈ ಶರೀರದ ಲಕ್ಷಣವನ್ನು ಗರ್ಭೋಪನಿಷತ್ ಪ್ರಥಮವಾಗಿ ಪ್ರತಿಪಾದಿಸುತ್ತೆ. ಹೇಗೆ ಅಂತ ಕೇಳಿದರೆ, ಪಂಚಾತ್ಮಕಮಿತಿ ಕಸ್ಮಾತ್ ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಮಿತಿ ಎಂಬುದಾಗಿ ಹೇಳ್ತಾ ಬರ್ತದೆ. ಇದರ ವಿವರಣೆ ಹೀಗಿದೆ ನೋಡಿ. 5 ಯಾವುದರ ತತ್ವಗಳು? ಪೃಥ್ವಿ, ನೀರು, ತೇಜಸ್ಸು, ಗಾಳಿ, ಆಕಾಶ ಎಂದು 5ರೊಳಗೊಂಡಿರುವ ಶರೀರದಲ್ಲಿ ಯಾವುದು ಪೃಥ್ವಿ, ಯಾವುದು ನೀರು, ಯಾವುದು ತೇಜಸ್ಸು, ಯಾವುದು ಗಾಳಿ, ಯಾವುದು ಆಕಾಶ, ಅಲ್ಲಿ ಅರ್ಥಾತ್ ಶರೀರದಲ್ಲಿ ಯಾವುದು ಗಟ್ಟಿಯಾಗಿರುವುದು ಅದು ಪೃಥ್ವಿ, ಯಾವುದು ದ್ರವವೋ ಅದು ನೀರು, ಯಾವುದು ಉಷ್ಣವೋ ಅದು ತೇಜಸ್ಸು, ಯಾವುದು ಸಂಚರಿಸುವುದೋ ಅದು ಗಾಳಿ, ಯಾವುದು ಅವಕಾಶ ನೀಡುವುದೋ ಅಂದರೆ ಖಾಲಿ ಜಾಗ, ನವರಂಧ್ರಾದಿಗಳು, ನಮ್ಮ ಬಾಯಿ, ಮೂಗು, ಕಿವಿ ಇತ್ಯಾದಿಗಳೆಲ್ಲವೂ ಅದು ಆಕಾಶ. ಯತ್ರ ಅವಕಾಶ ಸಹ ಆಕಾಶ ಎಂಬುದು ನ್ಯಾಯಶಾಸ್ತ್ರ ಹೇಳುತ್ತೆ. ಹಾಗಾಗಿ ಎಲ್ಲಿ ಖಾಲಿ ಜಾಗ ಇದೆಯೋ ಅದನ್ನು ಆಕಾಶ ಅಂತ ಕರೀತಾರೆ. ದೇಹದಲ್ಲಿಯ ಖಾಲಿ ಜಾಗ ಆಕಾಶ ಎಂಬುದಾಗಿ ಪರಿಗಣಿಸಲ್ಪಡುತ್ತೆ. ತತ್ರ ಪೃಥ್ವಿ ಧಾರಣೆ ಆಪ ಪಿಂಡೀಕರಣೆ ತೇಜ ಅಂದರೆ ಇದರ ಅರ್ಥ ಹೇಗಿದೆ ನೋಡಿ. ಅಲ್ಲಿ ಪೃಥ್ವಿಯು ಧರಿಸುತ್ತದೆ, ನೀರು ಮುದ್ದೆ ಮಾಡುತ್ತದೆ, ಒಂದು ಕಡೆ ಸೇರಿಸುತ್ತದೆ, ತೇಜಸ್ಸು ಬೆಳಗಿಸುತ್ತದೆ, ವಾಯುವು ಚಲಿಸುವಂತೆ ಮಾಡುತ್ತದೆ, ಆಕಾಶವು ಅವಕಾಶ ಮಾಡಿಕೊಡುತ್ತದೆ. ರಕ್ತ ಸಂಚಾರಕ್ಕೆ ಖಾಲಿ ಜಾಗ ಇದ್ದಾಗ ಅದು ರಕ್ತ ಸಂಚಾರ ಆಗುತ್ತೆ. ಗಾಳಿ ಸಂಚರಿಸಬೇಕು ಅಂದರೆ ಅಲ್ಲಿ ಖಾಲಿ ಜಾಗ ಬೇಕು. ಹಾಗೆ ಆಕಾಶ ತತ್ವ ಕೆಲಸ ಮಾಡುತ್ತೆ. ಪ್ರತ್ಯೇಕವಾಗಿ ಕಿವಿಯು ಶಬ್ದಗ್ರಹಣ, ಚರ್ಮವು ಸ್ಪರ್ಶ, ಕಣ್ಣು ರೂಪಗ್ರಹಣ, ನಾಲಿಗೆಯು ರಸಾಸ್ವಾದ, ಮೂಗು ಆಘ್ರಾಣ, ಜನನೇಂದ್ರಿಯ ಆನಂದ, ಗಾಳಿ ಮಲೋತ್ಸರ್ಗ ಕ್ರಿಯೆಗಳಲ್ಲಿ ತೊಡಗಿರುತ್ತವೆ. ಜೀವವು ಬುದ್ಧಿಯ ಮೂಲಕ ಜ್ಞಾನವನ್ನು ಹೊಂದಿ ಬುದ್ಧಿ ತಿಳಿಯಲು ನಿರ್ಧರಿಸಲು ಕೆಲಸ ಮಾಡುತ್ತೆ. ಮನಸ್ಸಿನ ಮೂಲಕ ಸಂಕಲ್ಪ ಮಾಡಿ ಮನಸ್ಸು ಯೋಚನಾಶಕ್ತಿ, ಕಲ್ಪನಾಶಕ್ತಿ ಮಾತಿನಿಂದ ಹೇಳುತ್ತದೆ. ಶರೀರವು ಯಾವ 6ರ ಆಶ್ರಯವನ್ನು ಹೊಂದಿದೆ ಅಂದರೆ, ಶರೀರವು 1 ಸಿಹಿ, 2 ಹುಳಿ, 3 ಉಪ್ಪು, 4 ಕಹಿ, 5 ಖಾರ, 6 ಕಷಾಯ ಎಂಬ 6 ರಸಗಳ, ಈ ಷಡ್ರಸಗಳ ಆಶ್ರಯವನ್ನು ಮಾಡಿದೆ. ಅರ್ಥಾತ್ ಈ 6 ರಸಗಳ ಆಧಾರದಿಂದ ಶರೀರದ ಇರುವಿಕೆ ಅಥವಾ ವಿಕಾಸ ಉಂಟಾಗತ್ತೆ.
ಬೇರೆಯ ಗ್ರಂಥಗಳ ಆಧಾರದಂತೆ ಶರೀರವು 6 ರೀತಿಯ ಪರಿವರ್ತನೆಯನ್ನು ಕೂಡ ಹೊಂದಿದೆ. ಒಂದು, ಈ 6 ಆಶ್ರಯಣ ಮಾಡಿರ್ತದೆ ಅಂತಂದರೆ ಷಡ್ರಸಗಳನ್ನು ಆಶ್ರಯಿಸುತ್ತೆ. ಹಾಗೆಯೇ ಈ 6 ವಿಕಾಸವನ್ನು ಹೊಂದುವಂತಹ ಈ ಶರೀರ ಮೊದಲನೇದಾಗಿ ಗರ್ಭದಲ್ಲಿ ವಿಕಾಸವನ್ನು, ಎರಡನೇದಾಗಿ ಜನ್ಮ, ಮೂರನೆಯದು ವೃದ್ಧಿ, ನಾಲ್ಕನೆಯದು ಪರಿಪಕ್ವ, ಐದನೆಯದು ಕ್ಷಯ, ಆರನೆಯದು ಮರಣ ಎಂಬುದಾಗಿ ಈ 6 ವಿಷಯಗಳನ್ನು ಈ ಶರೀರ ಆಶ್ರಯಣ ಮಾಡುತ್ತೆ. ಇನ್ನು ಶರೀರದ ಒಳಗೆ ಪ್ರಾಣದ ಗತಿವಿಧಿಗಳು 6, ಅವೇ ಷಟ್ಚಕ್ರಗಳು ಎಂಬುದಾಗಿ ಪರಿಗಣಿಸಲ್ಪಡುತ್ತೆ. ಹಾಗೆ ಈ 6 ಆಶ್ರಯಣ ಮಾಡಿರುತ್ತದೆ ಅಂತ ಹೇಳಿದಾಗ ಮೊದಲನೆಯದಾಗಿ ಷಡ್ರಸಗಳನ್ನು, ಎರಡನೆಯದಾಗಿ ಈ ವಿಕಾಸ, ಜನ್ಮ, ವೃದ್ಧಿ ಇವೆಲ್ಲವನ್ನು ಕೂಡ ಪರಿಗಣಿಸಿ, ಮೂರನೆಯದಾಗಿ ಈ ಪ್ರಾಣದ ಗತಿವಿಧಿಗಳು 6 ಆಗಿರುವುದರಿಂದ ಈ 6 ಪ್ರಾಣದ ಗತಿವಿಧಿಗಳನ್ನು ಆಶ್ರಯಣ ಮಾಡಿ ಈ ದೇಹ ಇರ್ತದೆ. ಅದು ಮೂಲಾಧಾರ ಚಕ್ರ ಒಂದನೇದು, ಎರಡನೆಯದು ಸ್ವಾಧಿಷ್ಠಾನ ಚಕ್ರ, ಮೂರನೆಯದು ಮಣಿಪುರ ಚಕ್ರ, ನಾಲ್ಕನೆಯದು ಅನಾಹತ ಚಕ್ರ, ಐದನೆಯದು ವಿಶುದ್ಧಿ ಚಕ್ರ, ಆರನೆಯದು ಆಜ್ಞಾಚಕ್ರ ಎಂಬುದಾಗಿ ಈ 6 ಚಕ್ರಗಳ ಆಶ್ರಯಣವನ್ನು ಈ ದೇಹ ಮಾಡಿರುತ್ತೆ. ಇನ್ನು ಶಬ್ದವು ಧ್ವನಿಯ 7 ಪ್ರಕಾರಗಳು. ಈ ಶಬ್ದ ಏನು ಬರ್ತದೆ ಇದು 7 ಪ್ರಕಾರವಾಗಿದೆ ಮತ್ತು ಇಷ್ಟ ಅನಿಷ್ಟ ಎಂದು 2 ವಿಧಗಳಿಂದ ಒಂದೊಂದು ಮತ್ತೆ 7 ಪ್ರಕಾರವಾಗಿ ಒಟ್ಟು 98 ಪ್ರಕಾರಗಳಾಗಿ ಈ ಶಬ್ದವು ವ್ಯತ್ಯಾಸವಾಗ್ತಾ ಬರ್ತದೆ. ಇದರ ಮೂಲಕವಾಗಿ ದೇಹದಲ್ಲಿ ಶಬ್ದ ಆಕಾಶ ತತ್ವದಲ್ಲಿ ಗಾಳಿಯ ತತ್ವದೊಡಗೂಡಿ ಈ ಶಬ್ದ ವ್ಯುತ್ಪತ್ತಿ, ಶಬ್ದ ಶ್ರವಣ ಇತ್ಯಾದಿಗಳು ಉಂಟಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಷಡ್ಜ, ಆ 7 ಪ್ರಕಾರದಲ್ಲಿ ಅದಕ್ಕೆ ಸಾಮಾನ್ಯ ಸಂಗೀತ ಅಧ್ಯಯನಗಳು ಸರಿಗಮ ಪದನಿಸ ಅಂತ ಹೇಳ್ತಾರಲ್ಲ, ಈ ಒಂದು ಸರಿಗಮ ಪದನಿಸದಿಂದ ಈ ಶಬ್ದವು ದೇಹದಲ್ಲಿ ಆಶ್ರಯಣವನ್ನು ಮಾಡಿದೆ. ಹಾಗಾಗಿ ಅತ್ಯಂತ ಸುಂದರವಾದಂತಹ ವಿವರಣೆಯಲ್ಲಿದೆ. ಷಡ್ಜ ಒಂದನೆಯದು ರಸ, ಋಷಭ, ರಿ, ಗಾಂಧಾರ, ಗ, ಮಧ್ಯಮ, ಮ, ಪಂಚಮ, ಪ, ದೈವತ, ಆರನೆಯದು ಧ, ಏಳನೆಯದು ನಿಷಾದ, ನಿ, ಸರಿಗಮ ಪಧನಿ. ಹೀಗಾಗಿ ರಾಗ ಮತ್ತು ಭಕ್ತಿ ಮೊದಲಾದ ಗುಣಗಳು ಈ 7 ಧ್ವನಿಯೊಂದಿಗೆ ಸೇರಿಕೊಳ್ಳುತ್ತವೆ. ನಾವು ಸಂಗೀತ ಗೊತ್ತಿದ್ದು ಹಾಡಿದರೆ ಮಾತ್ರ ಈ ರಾಗ ಇರ್ತದೆ ಅಂತಲ್ಲ, ದೇಹದಲ್ಲಿ ಭಗವಂತನ ಸೃಷ್ಟಿಯಲ್ಲಿಯೇ ಈ ರಾಗ ಇರ್ತದೆ. ಭಕ್ತಿ ಭಾಗವ ಜಾಗೃತವಾಗಿ ರಾಗದ ಜೊತೆಗೆ ಬೆರೆತಾಗ ಇವು ಅತ್ಯಂತ ಸಂಸ್ಕಾರಯುಕ್ತವಾಗ್ತವೆ. ಹಾಗಾಗಿ ಮತ್ತು ದೇಹ ಹೇಳುವ ಧ್ವನಿ ಮತ್ತು ಈ ಹೇಳುವ ಧ್ವನಿ ಏನಿದೆ ಮಾತಾಗಿ ಪರಿಣಮಿಸುತ್ತೆ. ಈ ಮಾತಿನಲ್ಲಿ ಈ ಒಂದು ನಿಷಾದದವರೆಗಿನ ಎಲ್ಲ 7 ಪ್ರಕಾರಗಳು ಕೂಡ ಇಲ್ಲಿ ಕಂಡು ಬರ್ತದೆ. ಷಡ್ಜ, ಋಷಭ, ಗಾಂಧಾರಾದಿಗಳ ಧ್ವನಿಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ. ಒಬ್ಬೊಬ್ಬರು ಒಂದೊಂದು ಧ್ವನಿಯನ್ನ ಅತ್ಯಂತ ಹೆಚ್ಚಿಗೆ ಆಧರಿಸಿ ಮಾತನಾಡ್ತಾ ಇರ್ತಾರೆ. ಈ 7 ಪ್ರಕಾರದ ಧ್ವನಿಗಳು 7 ವರ್ಣಗಳೊಂದಿಗೆ ಸೇರಿಕೊಳ್ಳುತ್ತವೆ. ಅದ್ಭುತವಾದ ವಿವರಣೆ ಮಿತ್ರರೇ. ನೋಡಿ, ಈ ಧ್ವನಿಗಳಿಗೆ, ಶಬ್ದಕ್ಕೆ ಬಣ್ಣವನ್ನು ಹೇಳುತ್ತಾರೆ. ಇದು ಯಾವ ರೀತಿಯಾಗಿರಬಹುದು ಎಂಬುದಾಗಿ ಚಿಂತನೆ ಮಾಡಬೇಕಾದಂಥ ವೈಜ್ಞಾನಿಕವಾದ ನೆಲೆಗಟ್ಟಿದೆ ಇದರ ಹಿಂದೆ. ಅದನ್ನು ಸರಿಯಾಗಿ ಗಮನಿಸಬೇಕು. ಶುಕ್ಲ ಬಿಳಿ 1ನೇ ವರ್ಣ, 2ನೇ ವರ್ಣ ರಕ್ತ, 3ನೇ ವರ್ಣ ಕೃಷ್ಣ ಅಂದರೆ ಕಪ್ಪು, ರಕ್ತ ಅಂದರೆ ಕೆಂಪು ಎಂಬುದಾಗಿ, 3ನೇ ವರ್ಣ ಧೂಮ್ರ ಬೂದು ಬಣ್ಣ, ಇನ್ನು 5ನೇ ವರ್ಣ ಪೀತ ಹಳದಿ, 6ನೇ ವರ್ಣ ಕಪಿಲ ಕೆಂಪು ಹಳದಿ ಮಿಶ್ರಿತವಾಗಿರುವಂಥದ್ದು, 7ನೇದು ಪಾಂಡುರ, ಮತ್ತೆ ಅದು ಬಿಳಿ ಹಳದಿ ಮಿಶ್ರಿತವಾಗಿರೋದು ಪಾಂಡುರ. ಶುಕ್ಲ ಅಂದರೆ ಬಿಳಿ, ಪಾಂಡುರ ಅಂತಂದ್ರೆ ಬಿಳಿ ಹಳದಿ ಮಿಶ್ರಿತ. ಇಷ್ಟ ಷಡ್ಜ ಶುಕ್ಲ ಒಂದೊಂದಕ್ಕೆ 7 ವಿಧವಾಗಿ 49 ವಿಧಗಳು. ಇಷ್ಟ ಷಡ್ಜ, ಅನಿಷ್ಟ ಷಡ್ಜ ಎಂಬುದಾಗಿ 2 ವಿಧಗಳು. ಅದರಲ್ಲಿ ಇಷ್ಟ ಷಡ್ಜದಲ್ಲಿ ಶುಕ್ಲ ಅದು ಒಂದು 7 ವಿಧವಾಗಿ 49 ವಿಧವಾಗ್ತದೆ. ಅನಿಷ್ಟ ಷಡ್ಜ ಶುಕ್ಲ ಎಂದು ಮತ್ತೆ ಒಂದೊಂದಕ್ಕೆ 7 ವಿಧವಾಗಿ 49 ವಿಧಗಳು ಉಂಟಾಗುತ್ತೆ. ಧ್ವನಿಯು 98 ಪ್ರಕಾರವನ್ನು ಹೊಂದಿರ್ತದೆ. ಪ್ರತಿಯೊಬ್ಬರ ಧ್ವನಿಯಲ್ಲಿರುವ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಹಾಗಾಗಿ ಈ ದೇಹದಲ್ಲಿ ಇರುವಂತಹ ಶಬ್ದ ತತ್ವವು 98 ಪ್ರಕಾರವಾಗಿರ್ತದೆ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಎಷ್ಟೊಂದು ಆಳವಾದ ಅಧ್ಯಯನ ನಮ್ಮ ಋಷಿಮುನಿಗಳದ್ದಿದೆ, ಇದನ್ನು ಗಮನಿಸ್ತಾ ಹೋಗೋಣ. ಹಾಗೆಯೇ ಈ 7 ವರ್ಣಗಳು ದೇಹದ 7 ಧಾತುಗಳ ವರ್ಣಗಳಾಗಿರುತ್ತವೆ. ಇದು ವಿಶೇಷವಾಗಿ ನಮ್ಮ
ಉಚ್ಚಾರಣೆ ಮಾಡುವಂತಹ ಧ್ವನಿಗೂ ವರ್ಣವನ್ನು ಹೇಳಿ ಆ ಉಚ್ಚಾರಣೆ ಮಾಡುವ ಧ್ವನಿಯಿಂದ ನಮ್ಮ ದೇಹದ 7 ಧಾತುಗಳ ವರ್ಣಕ್ಕೆ ಸಾಮ್ಯತೆಯನ್ನು ಕೊಡ್ತಾರೆ. ಅಂದರೆ ಯಾವ ಧ್ವನಿಗಳನ್ನು ಹೇಳಿದಾಗ ನಮ್ಮ ದೇಹದಲ್ಲಿರುವ 7 ಧಾತುಗಳಲ್ಲಿ ವಿಕಾಸ ಉಂಟಾಗ್ತದೆ. ಇದು ಅತ್ಯಂತ ಮುಖ್ಯವಾಗಿದೆ. ಕಾರಣ ತುಂಬಾ ವಿಶೇಷವಾಗಿದೆ. ಸಾಮಾನ್ಯವಾಗಿ ಮುಂದೆ ಅದನ್ನು ಮತ್ತೆ ಹೇಳ್ತೇವೆ. ಗರ್ಭವತಿಯಾದಂತಹ ಸ್ತ್ರೀ ಯಾವ ರೀತಿಯಾದಂತಹ ದೇವರ ನಾಮವನ್ನು ಕೇಳಿದ್ರೆ, ಸಂಗೀತವನ್ನು ಕೇಳಿದ್ರೆ, ಮಗುವಿನ ಯಾವ ದೇಹದ ಯಾವ ಧಾತುಗಳು ಯಾವ ವರ್ಣವಾಗಿದೆ ನೋಡಿ, ಆ ಒಂದು ಧಾತುಗಳು ಅತ್ಯಂತ ಪರಿಪಕ್ವವಾಗಿ ಬೆಳೀತದೆ. ಮಗು ದೃಢಕಾಯನಾಗ್ತಾನೆ ಇತ್ಯಾದಿಗಳ ಹಿನ್ನೆಲೆ ಇದು. ಹಾಗಾಗಿ ರಸ ಮತ್ತು ವೀರ್ಯ ಮೊದಲನೆಯದು, ಅದು ಶುಕ್ಲ ಬಿಳಿ ಬಣ್ಣ. ಎರಡನೆಯದು ರಕ್ತವರ್ಣ, ರಕ್ತ, ಅದು ಕೆಂಪು ವರ್ಣ. ಮೂರನೆಯದು ಮಾಂಸ ಕೃಷ್ಣ, ಕಪ್ಪು ವರ್ಣ. ನಾಲ್ಕನೆಯದು ಮೇಧಸ್ ಧೂಮ್ರ, ಅದು ಬೂದು ಬಣ್ಣ. ಐದನೆಯದು ಸ್ನಾಯುಗಳು, ಅದು ಪೀತ ಹಳದಿ ಬಣ್ಣ. ಎಲುಬು ಕಪಿಲ, ಕೆಂಪು ಹಳದಿ ಮಿಶ್ರಿತ. ಏಳನೆಯದು ಮಜ್ಜೆ ಪಾಂಡುರಹ, ಬಿಳಿ ಹಳದಿ ಮಿಶ್ರಿತ. ಅಂದರೆ ಇಷ್ಟ ಎಂಬ 49 ಪ್ರಕಾರದ ನಮ್ಮ ಧ್ವನಿಗಳು ನಮ್ಮ ದೇಹದ ಸಪ್ತಧಾತುಗಳ ಸ್ವಾಸ್ಥ್ಯತೆ ಮತ್ತು ವಿಕಾಸಕ್ಕೆ ಸಹಕಾರಿಯಾಗುವವು ಮತ್ತು ಅನಿಷ್ಟ ಎಂಬ 49 ಪ್ರಕಾರದ ಧ್ವನಿಗಳು ಮಾರಕವಾಗುವವು. ಹಾಗಾಗಿ ಭಕ್ತಿಗೀತೆಗಳು, ನಿತ್ಯ ಭಜನೆಗಳು ನಮ್ಮ ದೇಹದಲ್ಲಿಯ ಈ ದೇಹದ ಒಳಗಡೆಯ ಅನೇಕ ವರ್ಣಗಳನ್ನು ಹೊಂದಿರುವಂತಹ ನಮ್ಮ ಅಂಗಗಳ ಉತ್ತಮ ವಿಕಾಸಕ್ಕೆ, ಆರೋಗ್ಯಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅನಿಷ್ಟ ಎಂಬ 49 ಪ್ರಕಾರಗಳು, ಅಂದರೆ ಯಾವುದು ದೇಹಕ್ಕೆ ಹಾನಿಯಾಗುತ್ತೋ ಆ ಧ್ವನಿಗಳು ಖಂಡಿತವಾಗಿಯೂ ಕೂಡ ನಮ್ಮ ದೇಹದ ಆರೋಗ್ಯವನ್ನು ಕೆಡಿಸುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯ ಸಂಗೀತ ಶ್ಲೋಕಾದಿಗಳ ನಿರಂತರ ಶ್ರವಣ ಪಠನಗಳಿಂದ ಗರ್ಭದಲ್ಲಿರುವ ಮಗುವಿನ ಸಪ್ತಧಾತುಗಳ ಸರಿಯಾದ ವಿಕಾಸ ಮತ್ತು ಆರೋಗ್ಯಕ್ಕೆ ಕಾರಣವಾಗುತ್ತೆ. ಸಪ್ತಧಾತುಮಿತಿ ಕಸ್ಮಾತ್ ಯದಾ ದೇವದತ್ತಸ್ಯ ಎನ್ನುವಂತಹ ಈ ಒಂದಿಷ್ಟು ವಾಕ್ಯಗಳ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ ಮಿತ್ರರೇ. ಶರೀರವು ಸಪ್ತಧಾತುಗಳಿಂದ ಕೂಡಿದೆ. ಅದು ಹೇಗೆ? ವ್ಯಕ್ತಿಗೆ ಪಂಚಭೂತಾತ್ಮಕವಾದ ದ್ರವ್ಯಗಳು ಸೌಮ್ಯತ್ವದಿಂದ ಕೂಡಿರುವಾಗ ಉಂಟಾಗುವ ಸಂಯೋಗದಿಂದ 6 ವಿಧವಾದಂತಹ ಆ ರಸಗಳು ಉತ್ಪತ್ತಿಯಾಗುವು. ಅವು 1 ಸಿಹಿ, 2 ಹುಳಿ, 3 ಉಪ್ಪು, 4 ಕಹಿ, 5 ಖಾರ, 6 ಕಷಾಯ ಎಂದು. ಈ ರಸಗಳಿಂದ ರಕ್ತವು ರಕ್ತದಿಂದ, ಮಾಂಸವು ಮಾಂಸದಿಂದ, ಹಾಗೂ ಮೇಧಸ್ಸಿನಿಂದ, ಸ್ನಾಯುವು ಸ್ನಾಯುವಿನಿಂದ, ಎಲುಬು ಎಲುಬುಗಳಿಂದ, ಮಜ್ಜೆಯು ಮಜ್ಜೆಯಿಂದ ವೀರ್ಯವು ಸೃಷ್ಟಿಯಾಗುತ್ತದೆ. ಪುರುಷ ವೀರ್ಯ ಮತ್ತು ಸ್ತ್ರೀ ರಕ್ತದ ಸಂಯೋಗದಿಂದ ಸಂಪೂರ್ಣತೆಯನ್ನು ಹೊಂದಿದ ಗರ್ಭವು ಹೃದಯದಲ್ಲಿ ಕ್ರಮಬದ್ಧತೆಯ ವ್ಯವಸ್ಥೆಯನ್ನು ತರುತ್ತದೆ. ಹೃದಯದಲ್ಲಿ ಅಂತರಾಗ್ನಿಯು, ಅಗ್ನಿಸ್ಥಾನದಲ್ಲಿ ಪಿತ್ತವು, ಪಿತ್ತಸ್ಥಾನದಲ್ಲಿ ವಾಯುವು, ವಾಯುಸ್ಥಾನದಲ್ಲಿ ಹೃದಯವು ಕ್ರಮವಾಗಿ ದೇಹದ ಸೃಷ್ಟಿಗೋಸ್ಕರ ಆಯೋಜಿಸಲ್ಪಡುತ್ತದೆ. ಎಂತಹ ಆಳವಾದ ಜ್ಞಾನ ಇದರಲ್ಲಿದೆ. ಇದನ್ನು ಸರಿಯಾಗಿ ಗಮನಿಸುತ್ತಾ ಹೋದಾಗ ನಮಗೆ ಅರ್ಥವಾಗುತ್ತಾ ಹೋಗುತ್ತೆ. ಋತುಕಾಲೇ ಸಂಪ್ರಯೋಗಾದ್ ಏಕರಾತ್ರೋಚಿತಂ ಎಂಬುದಾಗಿ ಇಷ್ಟು ಇರುವಂತಹ ವಿವರಣೆ ಗರ್ಭೋಪನಿಷತ್ತಿನದು. ಇದರ ಅರ್ಥ ಈ ಕೆಳಗಿನಂತಿದೆ. ಸ್ತ್ರೀ ಪುರುಷ ಮೇಲದ ಪರಿಣಾಮವಾಗಿ ಸ್ತ್ರೀಗೆ ಋತುಕಾಲ ಪ್ರಾರಂಭವಾಗುವ ನೋಡಿ. ಮೊದಲ ದಿನದ 1 ರಾತ್ರಿಯಲ್ಲಿ ಶುಕ್ರ ಶೋಣಿತವು ಕಲೀಲದ, ಅಂದರೆ ಸರಿಯಾಗಿ ಮಿಶ್ರಣವಾಗುವುದು, ರೂಪನ್ನು ಹೊಂದುತ್ತೆ. ಎರಡನೇದು 7 ರಾತ್ರಿಯನ್ನು ಕಳೆಯಲಾಗಿ ಬುದ್ಧಬುಧಾವಸ್ಥೆಯನ್ನು, ಅಂದರೆ ಗುಳ್ಳೆಗಳಂತೆ ಪರಿವರ್ತನೆ ಆಗುತ್ತದೆ. ಇನ್ನು ಅರ್ಧ ಮಾಸ, ಅಂದರೆ 15 ದಿನಗಳಲ್ಲಿ ಗೋಲಾಕಾರವಾಗುತ್ತದೆ. 1 ತಿಂಗಳಿನಲ್ಲಿ ಗಟ್ಟಿಯಾಗತ್ತೆ. ಇಲ್ಲಿ ಗಮನಿಸ್ತಾ ಹೋಗಿ. 2 ತಿಂಗಳಿನಲ್ಲಿ ತಲೆಯ ಆಕಾರ ಮೂಡುತ್ತೆ. ಇನ್ನು 3 ತಿಂಗಳಿನಲ್ಲಿ ಕಾಲಿನ ಆಕಾರ ಕೂಡ ಮೂಡುತ್ತೆ. 4ನೇ ತಿಂಗಳಿನಲ್ಲಿ ಹೊಟ್ಟೆಯ ಮತ್ತು ಬೆನ್ನಿನ ಭಾಗ ನಿರ್ಮಾಣವಾಗುತ್ತೆ. ಇನ್ನು 5ನೇ ತಿಂಗಳಿನಲ್ಲಿ ಬೆನ್ನು ಹುರಿ ಮತ್ತು ಆಸನ ಭಾಗ ನಿರ್ಮಾಣವಾಗುತ್ತೆ. ಹಾಗೆ 6ನೇ ತಿಂಗಳಿನಲ್ಲಿ ಬಾಯಿ, ಮೂಗು, ಕಣ್ಣು, ಕಿವಿಗಳು ನಿರ್ಮಾಣವಾಗುತ್ತೆ. 7ನೇ ತಿಂಗಳಿನಲ್ಲಿ ಪಿಂಡಕ್ಕೆ ಜೀವಾತ್ಮ ಪ್ರವೇಶವಾಗುವುದು. 7ನೇ ತಿಂಗಳಿನಲ್ಲಿ ಈ ಪಿಂಡ, ದೇಹ
ಅದಕ್ಕೆ ಜೀವಾತ್ಮ ಪ್ರವೇಶವಾಗಿ ಜೀವಂತ ಪಿಂಡವಾಗುತ್ತೆ. 8 ತಿಂಗಳವರೆಗೆ ಸಂಪೂರ್ಣತೆಯನ್ನು ಪಡೆಯುತ್ತೆ. ಹೀಗೆ 8 ತಿಂಗಳಲ್ಲಿ ಆ ಗರ್ಭದಲ್ಲಿ ಮಗುವು ಬೆಳವಣಿಗೆ ಹಂತವನ್ನು ವೈಜ್ಞಾನಿಕವಾಗಿ ಗರ್ಭೋಪನಿಷತ್ ಅಂದೇ ನಿರ್ಣಯ ಮಾಡಿ ಹೇಳಿರುತ್ತೆ. ಇಂತಹ ಒಂದು ಅದ್ಭುತವಾದ ಸ್ಪಷ್ಟವಾದ ಚಿತ್ರಣ ಈ ಗರ್ಭೋಪನಿಷತ್ತಿನಲ್ಲಿ ಇಂದಿನ ವಿಜ್ಞಾನದಂತೆ ಮೂಡಿ ಬಂದಿದೆ. ಹಾಗಾಗಿ ದೇಹದ ನಿರಂತರವಾದಂತಹ ಒಂದು ರಚನೆಗೆ ಯಾವ ರೀತಿಯಾಗಿ ಇದು ಗರ್ಭೋಪನಿಷತ್ ಮಾಹಿತಿ ನೀಡಿದೆ ಎಂಬುದು ಇದರಲ್ಲಿ ಕಂಡುಬರುತ್ತೆ. ಮಿಲನದ ಸಮಯದಲ್ಲಿ ಚಿಂತೆ ಮತ್ತು ಒತ್ತಡವಿದ್ದರೆ ದೋಷಯುಕ್ತ ಸಂತಾನವಾಗುವುದು. ಮಿತ್ರರೇ, ಉದಾಹರಣೆಗಾಗಿ ಮಹಾಭಾರತದ ಒಂದು ಪ್ರಸಂಗ. ಅಂಬಿಕೆಯು ಮಿಲನದ ಸಮಯದಲ್ಲಿ ವ್ಯಾಸ ಮಹರ್ಷಿಯ ರೂಪನ್ನು ನೋಡಲಾಗದೆ ಕಣ್ಣನ್ನು ಮುಚ್ಚಿದ ಪರಿಣಾಮವಾಗಿ ಕುರುಡು ಮಗುವಿನ ಜನನವಾಗಿ ಧೃತರಾಷ್ಟ್ರ ಹುಟ್ಟುತ್ತಾನೆ. ಅಂಬಾಲಿಕೆ ಭೀತಿಗೊಳಗಾಗಿದ್ದರಿಂದ ರಕ್ತಹೀನತೆಯುಳ್ಳ ಮಗು ಜನಿಸಿ ಪಾಂಡು ಅಂದರೆ ಬಿಳುಚಿಕೊಂಡ ರೋಗವುಳ್ಳಂಥ ವ್ಯಕ್ತಿ ಹುಟ್ಟುತ್ತಾನೆ. ಅವನು ಪಾಂಡು ಅಂತ ಹೆಸರನ್ನು ಪಡಿತಾನೆ. ದಾಸಿಯಾದಂಥ ಪರಿಶ್ರಮಿಯು ಸಂತುಷ್ಟಳಾಗಿ ರಮಿಸಿದ್ದರಿಂದ ಸ್ವಸ್ಥವಾದ ಮಗು ಜನಿಸಿ ಅತಿ ಬುದ್ಧಿವಂತನಾದ ವಿದುರನಾದ. ಆದ್ದರಿಂದ ಮಿಲನದ ಸಮಯ, ಸ್ಥಾನ, ಕ್ರಿಯಾವಿಧಾನ ಮತ್ತು ತಂದೆ ತಾಯಿಯ ಆನಂದ ಇವೆಲ್ಲವೂ ಕೂಡ ಜನಿಸುವ ಮಗುವಿನ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತವೆ ಅಥವಾ ಮಗುವಿನ ಮೂಲ ಸ್ವಭಾವವಾಗಿ ಪ್ರತಿಬಿಂಬಿಸುತ್ತದೆ. ಗಂಡು ಮಗು, ಹೆಣ್ಣು ಮಗು ಹೇಗೆ? ಮಿಲನದ ಸಮಯವು ಪ್ರಶಸ್ತ ಮುಹೂರ್ತವಾಗಿದ್ದು ಸ್ತ್ರೀ ಪುರುಷರಲ್ಲಿ ಯಾರು ಹೆಚ್ಚು ಆನಂದಿತರಾಗುವರು, ಭ್ರೂಣದಲ್ಲಿ ಅವರ ಪ್ರಭಾವ ಹೆಚ್ಚಾಗುವುದು. ಅದರಂತೆ ಪುರುಷನು ಹೆಚ್ಚು ಆನಂದಿತನಾದರೆ ಗಂಡು ಮಗುವಿನ ಜನನವಾಗುವುದು. ಸ್ತ್ರೀಯು ಪುರುಷನ ಹೆಚ್ಚು ಆನಂದಿತನಾದರೆ ಹೆಣ್ಣು ಮಗುವು ಜನಿಸುವುದು. ಸ್ತ್ರೀ ಪುರುಷರು ಸಮಾನವಾಗಿ ಆನಂದಿತರಾದರೆ ಕಿನ್ನರ ಜನನವಾಗುವುದು. ಅವಳಿ ಮಕ್ಕಳು ಹೇಗೆ? ಶುಕ್ರ ಮತ್ತು ಶೋಣಿತದ ವಿಭಜನೆಯಿಂದ ಅವಳಿ ಮಕ್ಕಳ ಜನನವಾಗುತ್ತೆ. ಶುಕ್ರ ಮತ್ತು ಶೋಣಿತ ಇವೆರಡರಲ್ಲಿ ಯಾವುದಾದರೂ ಒಂದು ಮಾತ್ರ ವಿಭಜನೆಯಾದರೆ ಸಮಾನ ಲಿಂಗದ ಅವಳಿ ಮಕ್ಕಳ ಜನನವಾಗುತ್ತೆ. ಶುಕ್ರ ಮತ್ತು ಶೋಣಿತ ಇವೆರಡೂ ವಿಭಜನೆಯಾದರೆ ಅಸಮಾನ ಲಿಂಗದ ಅವಳಿ ಮಕ್ಕಳ ಜನನವಾಗುತ್ತೆ. ಶುಕ್ರ ಮತ್ತು ಶೋಣಿತ ಇವೆರಡೂ ಅಧಿಕ ಸಂಖ್ಯೆಯಲ್ಲಿ ವಿಭಜನೆಯಾದರೆ ಅಧಿಕ ಸಂಖ್ಯೆಯಲ್ಲಿ ಮಕ್ಕಳ ಜನನವಾಗುತ್ತೆ. 9ನೆಯ ತಿಂಗಳಲ್ಲಿ ಭ್ರೂಣದ ಸಂಪೂರ್ಣ ವಿಕಾಸವಾಗುತ್ತೆ. ಜ್ಞಾನೇಂದ್ರಿಯಗಳ ವಿಕಾಸ ಮತ್ತು ಬೌದ್ಧಿಕತೆಯ ವಿಕಾಸವಾಗುತ್ತೆ. ಹಾಗಾಗಿ ಈಗಲೇ ಹಿಂದಿನ ಜನ್ಮಗಳ ನೆನಪಾಗುವುದು. ಮಾಡಿರುವ ಮತ್ತು ಮಾಡದೇ ಇರುವಂತಹ ಕರ್ಮಗಳು ಭಾಸವಾಗುತ್ತವೆ. ಶುಭ ಮತ್ತು ಅಶುಭ ಕರ್ಮಗಳನ್ನು ನೆನಪಿಸಿಕೊಳ್ಳುತ್ತದೆ ಆ ಪಿಂಡ. ನಾನಾ ಯೋನಿ ಸಹಸ್ರಾಣಿ ದೃಷ್ಟ್ವಾ ಜೈವ ತಥೋಮಯ. ಇದರ ನೋಡಿ, ಹಾಗಾಗಿ ಈ ರೀತಿಯಾದಂತಹ ಅನೇಕ ವಿವರಣೆಗಳು ಇಲ್ಲಿ ಬರ್ತವೆ. ಇದರ ಅರ್ಥ ಹೇಗಿದೆ ಎಂಬುದಾಗಿ ಗಮನಿಸೋಣ. ಹಾಗಾಗಿ ಭ್ರೂಣ ಭಗವಂತನಲ್ಲಿ ಹೀಗೆಂದು ಪ್ರಾರ್ಥಿಸುತ್ತೆ: ಅನೇಕ ಜನ್ಮ ದಾಟಿದ ಮೇಲೆ, ವಿಧ ವಿಧ ಆಹಾರ ತಿಂದ ಮೇಲೆ, ಕೆಲವು ಬಾರಿ ತಾಯಿಯ ಹಾಲು ಕುಡಿದ ಮೇಲೆ, ಅನೇಕ ಬಾರಿ ಸಾವನ್ನಪ್ಪಿದ ಮೇಲೆ ಈ ಜನ್ಮ ತಡೆಯುತ್ತಿದ್ದೇನೆ. ಈಶ್ವರನಲ್ಲಿ ಹೇಳುತ್ತದೆ, ನಾನು ಪ್ರಮಾಣಿಸುತ್ತೇನೆ, ನಾನು ನನ್ನನ್ನು ನಾರಾಯಣನಿಗೆ ಸಮರ್ಪಿಸುತ್ತೇನೆ. ಯಾಕೆಂದರೆ ಸೃಷ್ಟಿಯ ಆ ಒಂದು ಸ್ಥಿತಿಕರ್ತ ನಾರಾಯಣ. ಹಾಗಾಗಿ ಅವನ ನಾಮ ಜಪ ಮಾಡುತ್ತಾ ಹಿಂದಿನ ಜನ್ಮದ ಪಾಪಗಳಿಂದ ಮುಕ್ತನಾಗುತ್ತೇನೆ. ಹಾಗಾಗಿ ನಾರಾಯಣ ಗೋವಿಂದ ಎನ್ನುವ ನಾಮವನ್ನು ನಿರಂತರ ನಾನು ಹುಟ್ಟಿದ ಮೇಲೆ ಹೇಳ್ತೇನೆ ಅಂತ ಈಶ್ವರನಲ್ಲಿ ಒಂದು ವಾಗ್ದಾನವನ್ನು ಮಾಡುತ್ತೆ ಎಂಬುದಾಗಿ ಗರ್ಭೋಪನಿಷತ್ತು ಹೇಳುತ್ತೆ. ಇದು ಸಂಸ್ಕಾರಕ್ಕೆ ಬೇಕಾದ ಅತಿ ಉಪಯುಕ್ತವಾದ ಮಾಹಿತಿ ಮಿತ್ರರೇ. ಭ್ರೂಣವು 9 ತಿಂಗಳ ನಂತರ ತನ್ನ ಉತ್ಪತ್ತಿಗೆ ಯತ್ನ ಮಾಡಿ ತಾಯಿಯ ಗರ್ಭದಿಂದ ಹೊರಗೆ ಬರುವುದು. ಹೊರಬಂದ ತಕ್ಷಣ ವೈಷ್ಣವಿ ವಾಯುವಿನ ಸಂಪರ್ಕಕ್ಕೆ ಬರುವುದು. ಈ ವಿಷ್ಣುವಿಯ ಸ್ಥಿತಿಕರ್ತನಾಗಿ ಅವನ ವಾಯು, ಇಲ್ಲಿ ವೈಷ್ಣವಿ ವಾಯು ಎಂಬುದಾಗಿ ಅವನ ಮಾಯನ್ನು ಹೇಳ್ತಾರೆ. ವೈಷ್ಣವಿ ವಾಯುವು ಹಿಂದಿನ ಜನ್ಮದ ನೆನಪುಗಳನ್ನು ನಾಶಗೊಳಿಸುತ್ತದೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಮತ್ತು ಪುಣ್ಯಕರ್ಮಗಳೆಲ್ಲವೂ ಮರೆಯುತ್ತವೆ. ತನ್ನ ದೂರದರ್ಶಿತ್ವವನ್ನು ಕಳೆದುಕೊಂಡು ತನ್ನ ಜನ್ಮದ ಸತ್ಯವನ್ನು ಅರಿಯುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಪೃಥ್ವಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಅಳುವುದಕ್ಕೆ ಪ್ರಾರಂಭಿಸುತ್ತದೆ. ಮೊದಲ ಅಳುವಿನ ಕಣ್ಣೀರು ಜನನ, ಮರಣ ಮತ್ತು ಉಳಿದ ನೆನಪುಗಳನ್ನು ನಾಶಪಡಿಸುತ್ತದೆ. ಅದರಿಂದ ಸರಿತಪ್ಪು ನಿರ್ಧಾರ ಮಾಡುವ ಸಾಮರ್ಥ್ಯ ಕೊನೆಯಾಗಿ ಬಿಡುತ್ತದೆ. ಶರೀರ ಮಿತಿ ಕಸ್ಮಾ ಸಾಕ್ಷಾದಗ್ನಯೋ ಯತ್ರ ಶ್ರೀಯಂತೆ ಜ್ಞಾನಾಗ್ನಿ ದರ್ಶನಾಗ್ನಿ ಕೋಷ್ಠಾಗ್ನಿ ರೀತಿ. ನೋಡಿ, ಶರೀರದ ಅರ್ಥವನ್ನು ಬೇರೊಂದು ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ. ಭ್ರೂಣ ಅಥವಾ ಪಿಂಡಕ್ಕೆ ಶರೀರ ಎನ್ನುವ ಹೆಸರು ಯಾಕೆ ಬಂತು? ಯಾಕೆಂದರೆ ಈ ಪಿಂಡದಲ್ಲಿ
ಜ್ಞಾನಾಗ್ನಿ, ದರ್ಶನಾಗ್ನಿ, ಜಠರಾಗ್ನಿ, ಕೋಷ್ಠಾಗ್ನಿ ಎಂಬ 3 ಅಗ್ನಿಗಳು. ಮಿತ್ರರೇ, ಇದನ್ನೆಲ್ಲ ಹೇಳುವಂತಹ ಮೂಲ ಉದ್ದೇಶ ಮುಂದೆ ಅತ್ಯಂತ ಸ್ಪಷ್ಟವಾಗುತ್ತೆ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಆಗ ನಿಮಗೆ ಸರಿಯಾದಂಥ ಎಲ್ಲ ಮಾಹಿತಿಗಳು ಖಂಡಿತವಾಗಿ ಸಿಗುತ್ತೆ. ಆಶ್ರಯ, ಇವೆಲ್ಲವನ್ನ 3 ಅಗ್ನಿಗಳು ಆಶ್ರಯ ಪಡೆದಿಂದ ಇದು ಶರೀರ. ಅಗ್ನಯ ಅತ್ರ ಶ್ರೀಯಂತೆ ಇದು ಶರೀರಂ. ಆ ಅಗ್ನಿಗಳು 3 ಅಗ್ನಿಗಳು ಇದೆಯದಲ್ಲಿ ಇರುವುದರಿಂದ ಇದನ್ನು ಶರೀರ ಅಂತ ಹೇಳ್ತಾರೆ. ಅದ್ಯಾವುದು? ತಿಂದ, ಕುಡಿದ, ಚೀಪಿದ, ನೆಕ್ಕಿದ, ಅಹಂ ವೈಶ್ವಾನರೋ ಭೂತ್ವಾ ಪಚಾಮ್ಯನ್ನಂ ಚತುರ್ವಿಧಂ ಎನ್ನುವ 4 ವಿಧದ ಅನ್ನವನ್ನು ಜೀರ್ಣಿಸುವ ಕ್ರಿಯೆ ಮಾಡುವುದೇ ಜಠರಾಗ್ನಿ ಅಥವಾ ಕೋಷ್ಠಾಗ್ನಿ ಅಂತ ಕರೀತಾರೆ. ಇನ್ನು ರೂಪಾದಿಗಳನ್ನು ತೋರಿಸುವ ಕ್ರಿಯೆ ಮಾಡುವುದೇ ದರ್ಶನಾಗ್ನಿ. ಸಂವೇದಿ ಅಂಗಗಳ ಮಾಧ್ಯಮದಿಂದ ಸಂದೇಶವನ್ನು ತಿಳಿದುಕೊಳ್ಳುವುದೇ ದರ್ಶನಾಗ್ನಿ. ಕೈಯಿಂದ ಮುಟ್ಟಿದಾಗ ಇಂಥದ್ದು ಅಂತ ಸ್ಪರ್ಶ ಕ್ರಿಯೆಯಿಂದಲೂ ಕೂಡ ಕಣ್ಣಿಂದ ನೋಡಿದಾಗ ಹೀಗೆ. ಮನಸ್ಸು ಮತ್ತು ಬುದ್ಧಿಯ ಪ್ರಕ್ರಿಯೆಯ ಮೂಲಕ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ತಿಳಿಯುವಂತೆ ಮಾಡುವುದೇ ಜ್ಞಾನಾಗ್ನಿ. ನೋಡಿ, ಜ್ಞಾನಾಗ್ನಿ ಒಂದು ಅಗ್ನಿ ಆಗಿರುತ್ತೆ. ಹಾಗಾಗಿ ಈ ಮನಸ್ಸು ಮತ್ತು ಬುದ್ಧಿಯ ಪ್ರಕ್ರಿಯೆಯ ಮೂಲಕವಾಗಿ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ತಿಳಿಯುವಂತೆ ಮಾಡುವ ಜ್ಞಾನ ಇದೆಯಲ್ಲ, ಅದೇ ಜ್ಞಾನಾಗ್ನಿ. ನಿತ್ಯ ಯಾಗ ಮಾಡುವ ಅಗ್ನಿಗಳು ಶರೀರದಲ್ಲಿ 3 ಸ್ಥಾನಗಳಲ್ಲಿರುತ್ತವೆ. ಈ ಅಗ್ನಿಗಳು ಯಾಗವನ್ನು ಮಾಡ್ತವೆ ಅಂತ ಹೇಳ್ತಾರೆ. ಅಂದರೆ ನಿತ್ಯ ಯಜ್ಞವನ್ನು ಮಾಡ್ತಿರುವಂಥ ದೇಹ, ಶರೀರದಲ್ಲಿರುವ 3 ಹೋಮಕುಂಡಗಳು ಅದೇ ಅಗ್ನಿಗಳಾಗಿರ್ತವೆ, ಆ ಸ್ಥಾನಗಳಾಗಿರ್ತವೆ. ಒಂದು ಹೊಟ್ಟೆ ಎನ್ನುವುದು ಒಂದು ಹೋಮಕುಂಡ, ಅದು ಅಲ್ಲಿ ಗಾರ್ಹಪತ್ಯಾಗ್ನಿ ಎನ್ನುವಂಥ ಹೆಸರಿನ ಅಗ್ನಿ ಇರುತ್ತೆ. ಮುಖದಲ್ಲಿ ಅಂದರೆ ಬಾಯಿಯಲ್ಲಿ ಆಹವನೀಯ ಅಗ್ನಿ ಇರುತ್ತೆ. ಹೃದಯದಲ್ಲಿ ದಕ್ಷಿಣ ಅಗ್ನಿ ಇರುತ್ತೆ. ಹಾಗಾಗಿ ಹೊಟ್ಟೆ, ಮುಖ, ಹೃದಯ 3 ಹೋಮಕುಂಡಗಳು ದೇಹದಲ್ಲಿ. ಈ 3 ಅಗ್ನಿಗಳಿರ್ತದೆ. ನಿತ್ಯ ಶರೀರದಲ್ಲಿ ನಡೆಯುವ ಅಗ್ನಿಹೋತ್ರ ಅಥವಾ ಯಾಗದಲ್ಲಿ ಆತ್ಮವೇ ಯಜಮಾನನಾಗಿರ್ತಾನೆ, ಬುದ್ಧಿಯೇ ಪತ್ನಿಯಾಗಿರ್ತಾಳೆ. ಎಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ನಿಧಾನವಾಗಿ ಚಿಂತಿಸಿದಾಗ ಮನುಷ್ಯನ ಜೀವನದ ರಹಸ್ಯ ಇದರಲ್ಲಿ ಅರ್ಥ ಮಾಡಿಕೊಳ್ಬೋದು ಮಿತ್ರರೇ. ಮನಸ್ಸೇ ಬ್ರಹ್ಮ. ಓಹ್, ಅಹಂ ಬ್ರಹ್ಮಾಸ್ಮಿ. ಮನಸ್ಸೇ ಬ್ರಹ್ಮ. ಈ ಮನಸ್ಸೇ ಬ್ರಹ್ಮ ಅಂದರೆ ಹೋಮ ಮಾಡುವಾಗ ಎಲ್ಲದಕ್ಕೂ ನಿರ್ದೇಶನ ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಬ್ರಹ್ಮನಾಗಿರ್ತಾನೆ. ಆ ನಿತ್ಯ ಹೋತ್ರ ಯಜಮಾನ ಆತ್ಮ ಏನೇನು ಮಾಡಬೇಕು ಅದನ್ನು ಸರಿಯಾಗಿ ಗಮನಿಸ್ತಾ ಮಾರ್ಗದರ್ಶನ ಮಾಡುವನೇ ಮನಸ್ಸು, ಅವನೇ ಬ್ರಹ್ಮ. ಪತ್ನಿ ಕೂತ್ಕೊಂಡು ಇದನ್ನು ಮಾಡಿ ಅಂತೇಳಿ ಏನು ಹೋಮದಲ್ಲಿ ಕುಳಿತುಕೊಂಡು ಮಾಡ್ತಕ್ಕಂತಹ ವಿಧಿವಿಧಾನಗಳಿಗೆ ಸಹಕರಿಸ್ತಾಳೋ ಆ ಬುದ್ಧಿ ಆ ಯಜಮಾನನಿಗೆ ಸಹಕರಿಸ್ತಾ ಇರ್ತಾಳೆ. ಆತ್ಮಕ್ಕೆ ಬುದ್ಧಿಯ ಸಹಕಾರ, ಆ ಮನಸ್ಸಿನ ಮಾರ್ಗದರ್ಶನ. ಲೋಭಾದಿಗಳೇ ಬಲಿ ಕೊಡುವ ಯಜ್ಞ ಪಶುಗಳು. ಏನನ್ನ ಈ ಯಾಗದಲ್ಲಿ ಬಲಿ ಕೊಡಬೇಕು ಅಂತಂದ್ರೆ, ನಿತ್ಯ ಯಜ್ಞದಲ್ಲಿ ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ಷಡ್ವೈರಿಗಳನ್ನೇ ಯಜ್ಞ ಪಶುಗಳು ಎಂದು ತಿಳಿದು ಅದನ್ನು ಬಲಿ ಕೊಡ್ತಾ ಬರುವಂಥದ್ದೇ ಮೋಕ್ಷಕ್ಕೆ ದಾರಿ. ಧೈರ್ಯ ಮತ್ತು ಸಂತೋಷವೇ ವ್ರತವು. ಇದನ್ನು ಮಾಡುವಾಗ ಧೈರ್ಯ ಮತ್ತು ಸಂತೋಷ ಎರಡೂ ಇರಬೇಕು. ಅಂದರೆ ಜೀವನದ ಮಾರ್ಗದಲ್ಲಿ ಬದುಕುವ ರೀತಿ ಧೈರ್ಯ ಮತ್ತು ಸಂತೋಷದ ಜೊತೆಗೆ ಬದುಕಬೇಕೇ ಹೊರತು ಅಧೈರ್ಯ ಮತ್ತು ಅಸಂತೋಷ ದುಃಖದಿಂದ ಬದುಕಬಾರದು. ಅದು ವ್ರತವಾಗಲಾರದು. ಪಂಚ ಜ್ಞಾನೇಂದ್ರಿಯಗಳೇ ಯಜ್ಞ ಪಾತ್ರಗಳಾಗಿದ್ದಾವೆ. ಪಂಚ ಕರ್ಮೇಂದ್ರಿಯಗಳೇ ಹವಿಸ್ಸುಗಳಾಗಿದ್ದಾವೆ, ಹೋಮಿಸುವ ವಸ್ತುಗಳಾಗಿದ್ದಾವೆ. ತಲೆಯೇ ಕಪಾಲ, ಕೂದಲುಗಳೇ ದರ್ಭೆಗಳು, ಬಾಯಿಯೇ ಅಂತರ್ವೇದಿಕೆ, ಚತುಷ್ಕಪಾಲಗಳೇ ತಲೆಯು, ಪಾರ್ಶ್ವದ ದಂತಪಂಕ್ತಿಗಳೇ 16 ಪಟಲಗಳು. ಈ ರೀತಿಯಾಗಿ ವರ್ಣನೆ ಬರುತ್ತೆ. ಮಾನವ ದೇಹದ ರಹಸ್ಯ ರಚನೆಗಳನ್ನ ಗರ್ಭೋಪನಿಷತ್ ಅತ್ಯಂತ ಮಾರ್ಮಿಕವಾಗಿ ಬಿಂಬಿಸುತ್ತೆ. ಮಿತ್ರರೇ ನೋಡಿ, ಮಾನವ ದೇಹವು 107 ರಹಸ್ಯ ಮರ್ಮಸ್ಥಾನಗಳನ್ನು ಹೊಂದಿದೆ, 180 ಸಂಧಿ ಬಿಂದುಗಳನ್ನು ಹೊಂದಿದೆ. ಸ್ನಾಯು ಎಂದು ಕರೆಯಲ್ಪಡುವ 109 ನರಗಳನ್ನು, 700 ಇತರ ನರಗಳನ್ನು, 500 ಅಂಗಾಂಶ ಗುಂಪುಗಳನ್ನು, 360 ಮೂಳೆಗಳನ್ನು, 4.5 ಕೋಟಿ ಕೂದಲುಗಳನ್ನು ಹೊಂದಿದೆ. ಒಂದು ಶರೀರ 4.5 ಕೋಟಿ ಆ ಕೂದಲುಗಳನ್ನು ಹೊಂದಿದೆ ಎಂಬುದಾಗಿ ಲೆಕ್ಕಾಚಾರ ಕೊಡುತ್ತೆ ಗರ್ಭೋಪನಿಷತ್ ಮಿತ್ರರೇ. 8 ತೊಲೆ ತೂಕದ ಹೃದಯದ ತೂಕವನ್ನು ಹೇಳ್ತಾ ಇದೆ. 12 ತೊಲೆ ತೂಕದ ನಾಲಿಗೆಯನ್ನ, 1 ಸೇರಿನ ಪ್ರಮಾಣದ ಪಿತ್ತಾಂಶವನ್ನ, 2.5 ಸೇರಿನ ಪ್ರಮಾಣದ ಕಫಾಂಶವನ್ನು, 1/4 ಸೇರಿನ ತೂಕದ ಶುಕ್ರಾಂಶವನ್ನು, 2 ಸೇರಿನ ಪ್ರಮಾಣದಷ್ಟು ಮೇಧಸ್ಸನ್ನು ಅಂದರೆ ಕೊಬ್ಬನ್ನು ಹೊಂದಿದೆ. ಇವುಗಳನ್ನು ಹೊರತುಪಡಿಸಿ ಮನುಷ್ಯನು ಸೇವಿಸುವ ಆಹಾರಗಳ ಪ್ರಮಾಣವನ್ನು ಅನುಸರಿಸಿ ದೇಹದಲ್ಲಿ ಮಲ ಮೂತ್ರಾದಿಗಳ ಪ್ರಮಾಣವು ಅನಿಯಮಿತವಾಗಿದೆ. ಹೀಗೆ ಪಿಪ್ಪಲಾದ ಮಹರ್ಷಿಯಿಂದ ಪ್ರಕಟವಾದ
ಮೋಕ್ಷಶಾಸ್ತ್ರವಾದ ಗರ್ಭೋಪನಿಷತ್ ಪರಿಸಮಾಪ್ತಿ ಆಗುತ್ತೆ ಮಿತ್ರರೇ. ಈ ವಿಡಿಯೋದ ಅತಿ ಮುಖ್ಯ ಭಾಗ ಮತ್ತು ಅಂತಿಮ ಭಾಗಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಸರಳ ಸಜ್ಜನರಾದಂತಹ ತಮ್ಮಲ್ಲಿ ಒಂದು ವಿನಂತಿ. ಈ ಗರ್ಭೋಪನಿಷತ್ ಮತ್ತು ಅನೇಕ ಶಾಸ್ತ್ರ ಗ್ರಂಥಗಳ ಅಧ್ಯಯನದ ಮೂಲಕ ಈ ಒಂದು ವಿಶಿಷ್ಟ ಪ್ರಯತ್ನದ ಮೂಲ ಕಾರಣವೆಂದರೆ ಸತ್ಸಂತಾನದಿಂದ ಉತ್ತಮ ಸಮಾಜ ನಿರ್ಮಾಣ ಮೂಲಕ ಲೋಕಹಿತವೇ ಆಗಿದೆ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಸತ್ಸಂತಾನಗಳು, ಆರೋಗ್ಯಯುತವಾದಂತಹ ಮಕ್ಕಳು ಹುಟ್ಟಬೇಕು, ಅವರಿಗೆ ಉತ್ತಮ ಸಂಸ್ಕಾರ ಸಿಗಬೇಕು, ಅದರಿಂದ ಒಳ್ಳೆಯ ಸಮಾಜ ನಿರ್ಮಾಣ ಆಗತ್ತೆ. ಅಂತಹ ಮಹಾ ಉಪನಿಷತ್ತಿನ ಅರ್ಥ ಇದು. ಆದ್ದರಿಂದ ನಮ್ಮನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಸದುದ್ದೇಶ ಈಡೇರಿಸುವ ಈ ನಿಟ್ಟಿನಲ್ಲಿ ತಾವುಗಳು ಒಂದು ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಈ ಉತ್ತಮ ಮಾಹಿತಿ ಸದಾಕಾಲ ಜನಮಾನಸದಲ್ಲಿರುವಂತೆ ಉತ್ತಮ ಪ್ರಯತ್ನ ಮಾಡಿ ಮತ್ತು ತಮ್ಮ ಯಾವುದೇ ಉತ್ತಮ ಸಂಸ್ಕಾರಯುಕ್ತ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕಳುಹಿಸಿ. ಹೀಗೆ ಅನೇಕರಿಗೆ ಕಳುಹಿಸುವ ಮೂಲಕವಾಗಿ ದೇಶ ಉತ್ತಮವಾದ ಸಂಸ್ಕಾರಯುಕ್ತ ಮಕ್ಕಳನ್ನು ಪಡೆಯುವಂತಾಗಲಿ ಮಿತ್ರರೇ. ನಿರಂತರವಾದಂಥ ಉತ್ತಮ ಸಮಾಜ ಈ ಭಾರತ ಖಂಡದಲ್ಲಿ ಇರಲಿ ಮಿತ್ರರೇ. ಆರೋಗ್ಯಕರ, ಬುದ್ಧಿವಂತ ಮತ್ತು ಉತ್ತಮ ಶರೀರವುಳ್ಳ ಮಕ್ಕಳು ಜನಿಸುವುದಕ್ಕೆ ಗರ್ಭಾಧಾನ ಅಂದರೆ ಸ್ತ್ರೀ ಪುರುಷನ ಸಮಾಗಮಕ್ಕೆ ಮುಹೂರ್ತಗಳು ಯಾವುವು? ಸ್ತ್ರೀಯು ರಜಸ್ವಲಿಯಾದ ದಿನದಿಂದ 16 ದಿನಗಳು ಋತುಕಾಲವೆಂದು ಪರಿಗಣಿಸಲ್ಪಡುತ್ತದೆ. ಈ ದಿನಗಳಲ್ಲಿ ತಿಥಿ, ವಾರ, ನಕ್ಷತ್ರ, ಮಾಸ, ಸಮಯ ಮತ್ತು ಋತುಮತಿಯಾದ ಯಾವ ದಿನ ಪ್ರಶಸ್ತ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಸ್ತ್ರೀ ಪುರುಷ ಸಮಾಗಮನ ಸ್ಥಳವು ಮತ್ತು ಆ ಸಮಯದಲ್ಲಿ ಸ್ತ್ರೀ ಪುರುಷರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಕೂಡ ಅತಿ ಮುಖ್ಯ ಎನ್ನುವುದನ್ನು ಗಮನಿಸಬೇಕು. ಗಂಡು ಮಗು ಮತ್ತು ಹೆಣ್ಣು ಮಗು ಪಡೆಯುವ ಬಗ್ಗೆ ಹೇಗೆ ಎಂಬುದಾಗಿ ಇಲ್ಲಿ ಕೆಲವು ಮಾಹಿತಿಯನ್ನು ನೋಡಿ. ಋತುಮತಿಯಾಗಿ 4, 6, 8, 10, 12 ರಾತ್ರಿ ಮೂಗಿನ ಬಲರಂಧ್ರದಲ್ಲಿ ಶ್ವಾಸವಾಡುತ್ತಿರುವಾಗ ಸಮಾಗಮವಾದರೆ ಗಂಡು ಮಗು ಜನಿಸುವುದು. ಋತುಮತಿಯಾಗಿ 5, 9, 15 ರಾತ್ರಿ ಮೂಗಿನ ಎಡರಂಧ್ರದಲ್ಲಿ ಶ್ವಾಸವಾಡುತ್ತಿರುವಾಗ ಸಮಾಗಮವಾದರೆ ಹೆಣ್ಣು ಮಗು ಜನಿಸುವುದು. ಮೂಗಿನ 2 ರಂಧ್ರದಲ್ಲಿ ಶ್ವಾಸವಾಡುತ್ತಿರುವಾಗ ಸಮಾಗಮವಾದರೆ ಕಿಂಗರ ಮಗು ಜನಿಸುವುದು. ಮಿತ್ರರೇ, ಈ ಕೆಳಗಿನ ಕೋಷ್ಟಕವು ಅತ್ಯುಪಯುಕ್ತವಾದ ಸಂಪೂರ್ಣ ಮಾಹಿತಿಯನ್ನು ಹೊಂದಿದೆ. ವಿಶೇಷ ಪ್ರಯತ್ನದಿಂದ ಮಾಡಿದ ಈ ವಿಡಿಯೋಕ್ಕಾಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಉತ್ತಮ ಸಂತತಿಯು ಉತ್ತಮ ಸಮಾಜಕ್ಕೆ ಕಾರಣ. ಅತಿ ಹೆಚ್ಚು ಜನರಿಗೆ ತಲುಪಿಸಿ. ಉತ್ತಮ ಸಮಾಜಕ್ಕಾಗಿ ನಿಮ್ಮ ದೊಡ್ಡ ಕೊಡುಗೆ ಲೈಕ್ ಆ್ಯಂಡ್ ಶೇರ್. ಉತ್ತಮ ಸಂತತಿಗಾಗಿ ಮಿಲನಕ್ಕೆ ಶುಭ ಮುಹೂರ್ತ. ನೋಡಿ ಮಿತ್ರರೇ, ಇದನ್ನು ಹೀಗೆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಇದಿಷ್ಟರಲ್ಲೇ ಸಂಪೂರ್ಣವಾಗಿ ಲಭ್ಯವಾಗುತ್ತೆ. ಯಾಕೆಂದರೆ ಇದು ಅತಿ ಉತ್ತಮವಾದಂಥ ಮಾಹಿತಿ, ಸಮಗ್ರ ಮಾಹಿತಿ ಇದೆ ಇದರಲ್ಲಿ. ನೋಡಿ ಮಿತ್ರರೇ, ತಿಥಿ ಏನು? ತಿಥಿ 2, 3, 5, 7, 10 ಅಂದರೆ ಬಿದಿಗೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಮರುದಿವಸ, 2ನೇ ದಿನ, 3ನೇ ದಿನ, 5ನೇ ದಿನ, 7ನೇ ದಿನ, 10ನೇ ದಿನ ಒಳ್ಳೆಯದು. ಅಂದರೆ ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ದಶಮ ಅಂದರೆ ದಶಮಿ. ಇನ್ನು ವಾರದಲ್ಲಿ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಅತ್ಯುತ್ತಮವಾಗಿದೆ. ಇನ್ನು ಒಳ್ಳೆಯ ನಕ್ಷತ್ರಗಳು ಯಾವುದು? ಅಶ್ವಿನಿ, ರೋಹಿಣಿ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರಾಭದ್ರ, ರೇವತಿ ಇವು ಅತ್ಯುತ್ತಮವಾದ ನಕ್ಷತ್ರಗಳು. ಉತ್ತಮ ರಾತ್ರಿ ಯಾವುದು ಎಂಬುದಾಗಿ ಪರಿಗಣಿಸ್ತಾ ಹೋದರೆ ಋತುಮತಿಯಾಗಿ 4ನೇ ದಿನ ಸ್ನಾನ ಮಾಡಿ ಶುದ್ಧಳಾಗಿ 4ನೇ ರಾತ್ರಿ, 5, 6, 8, 9, 10, 12, 14, 15, 16ನೇ ರಾತ್ರಿಗಳು ತುಂಬ ಉತ್ತಮವಾದ ರಾತ್ರಿಗಳು ಮಿತ್ರರೇ. ಇದಿಷ್ಟು ಒಂದು ಉತ್ತಮ ಮಗುವಿನ ಜನನಕ್ಕೆ ಕಾರಣವಾಗುವ ಅತ್ಯುತ್ತಮ ರಾತ್ರಿಗಳು. ಗಂಡು ಮಗುವಿಗಾಗಿ ಋತುಮತಿಯಾಗಿ 4, 6, 8, 10, 12ನೇ ರಾತ್ರಿಗಳು ಮತ್ತು ಮೂಗಿನ ಬಲರಂಧ್ರದಲ್ಲಿ ಶ್ವಾಸವಾಡುವಾಗ ಮಿಲನ, ಪುರುಷ ಹೆಚ್ಚು ಆನಂದಿಸಬೇಕು. ಇನ್ನು ಹೆಣ್ಣು ಮಗುವಿಗಾಗಿ ಋತುಮತಿಯಾಗಿ 5, 9, 15ನೇ ರಾತ್ರಿಗಳು, ಮೂಗಿನ ಎಡರಂಧ್ರದಲ್ಲಿ ಶ್ವಾಸವಾಡುವಾಗ ಮಿಲನ, ಸ್ತ್ರೀ ಹೆಚ್ಚು ಆನಂದಿಸಬೇಕು. ಇನ್ನು ನಿಷೇಧಿತವಾದಂತಹ ಸಮಯಗಳು ಅಂದರೆ ಒಂದು ಉತ್ತಮವಾದ ಮಗು ಹುಟ್ಟುವುದಕ್ಕೆ ಕಾರಣವಲ್ಲದ ದಿನಗಳು, ಅಂಗವಿಕಲವು ಅಥವಾ ಸರಿಯಾದಂತಹ ಬುದ್ಧಿ ಇಲ್ಲದೇ ಇರುವ ಬುದ್ಧಿಮಾಂದ್ಯತೆ ಮಗು ಹುಟ್ಟುವುದಾದರೆ ಇಂತಹ ಸಮಯದಲ್ಲಿ ಇದು ಅಂತಹ ಮಕ್ಕಳು ಹುಟ್ಟುವಂಥ ಯೋಗ ಇರ್ತದೆ. ಆ ಸಮಯಗಳನ್ನು ನಿಷೇಧ ಮಾಡಲಾಗಿದೆ. ಮೊದಲನೇದಾಗಿ ಪುರುಷ ಪ್ರಕೃತಿ ಅರ್ಥಾತ್ ಗಂಡು ಹೆಣ್ಣು ಸೇರುವಾಗ ಹಗಲಾಗಬಾರ್ದು, ಸಂಧ್ಯಾಕಾಲ ಆಗಬಾರ್ದು, ಜನ್ಮ ನಕ್ಷತ್ರ ಇರಬಾರ್ದು, ಜನ್ಮ ದಿನವಾಗಿರಬಾರ್ದು, ಶ್ರಾದ್ದವನ್ನು ಮಾಡಿದ ಶ್ರಾದ್ದದ ಭೋಜನ ಊಟ ಮಾಡಿದ ದಿನ ಆಗಿರಬಾರ್ದು, ಅಥವಾ ಮನೆಯಲ್ಲಿ ಶ್ರಾದ್ದ ನಡೆದಂತಹ ದಿನ ಆಗಿರಬಾರ್ದು, ಅರ್ಥಾತ್ ಹಿರಿಯರ ದಿನ ಆಗಿರಬಾರ್ದು, ಹುಣ್ಣಿಮೆ ಆಗಿರಬಾರ್ದು, ಅಮಾವಾಸ್ಯೆ ಆಗಿರಬಾರ್ದು, ಸಂಕ್ರಾಂತಿ ಆಗಿರಬಾರ್ದು, ಏಕಾದಶಿ ಕೂಡ ಆಗಿರಬಾರ್ದು. ಹಬ್ಬದ ದಿನ ಖಂಡಿತ ಬೇಡ. ಅಷ್ಟಮಿ, ಚತುರ್ದಶಿ ತಿಥಿ ಮತ್ತು
ವೈದ್ಯುತಿ ಮತ್ತು ವ್ಯತಿಪಾತ ಯೋಗಗಳು ಇರುವಾಗ ನಿಷೇಧವಾಗಿದೆ. ಇನ್ನು ಋತುಮತಿಯಾಗಿ ಮೊದಲ 3 ದಿನ ರಾತ್ರಿಗಳು 11, 13ನೇ ರಾತ್ರಿಗಳು ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಇದರಿಂದ ಉತ್ತಮ ಸಂತತಿ ಲಭ್ಯವಾಗುವುದಿಲ್ಲ. ಹಾಗಾಗಿ ಇದಿಷ್ಟನ್ನು ನಿಷೇಧಿಸಲಾಗಿದೆ. ಇನ್ನು ಉತ್ತಮ ಲಗ್ನ ಅಂದರೆ ಉತ್ತಮ ಸಮಯ, ಇದನ್ನು ನಿಮಗೆ ಗೊತ್ತಾಗದಿದ್ದರೆ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಅಥವಾ ಪಂಚಾಂಗದಲ್ಲಿ ನೋಡಿಕೊಂಡು ಈ ಲಗ್ನಗಳನ್ನು ನಿರ್ಧಾರ ಮಾಡಬೇಕು. ಅದರಲ್ಲಿ ಅತ್ಯುತ್ತಮವಾದ ಲಗ್ನ ಅಂದರೆ ಸಮಯ ಸೂರ್ಯನು ಹುಟ್ಟಿದ ಮೇಲೆ ಎಷ್ಟು ಸಮಯದ ನಂತರದಲ್ಲಿ ಎಂಬುದಾಗಿ ಪರಿಗಣನೆ ಬರ್ತದೆ. ವೃಷಭ ಲಗ್ನ, ಮಿಥುನ ಲಗ್ನ, ಕರ್ಕಾಟಕ ಲಗ್ನ ಇವೆಲ್ಲವೂ ಕೂಡ ಸಾಯಂಕಾಲ ಸಿಗಬೇಕು. ಕನ್ಯಾ ಲಗ್ನ, ತುಲಾ ಲಗ್ನ, ಧನು ಲಗ್ನ, ಕುಂಭ ಲಗ್ನ, ಮೀನ ಲಗ್ನ ಇವು ಅತ್ಯುತ್ತಮ ಸಂತತಿಗೆ ಯೋಗ್ಯವಾದಂತಹ ಲಗ್ನ ಅಥವಾ ಸಮಯಗಳಾಗಿದೆ. ಇನ್ನು ಯಾವ ಮಾಸ ಅತ್ಯುತ್ತಮವಾಗಿರುತ್ತೆ ಉತ್ತಮ ಸಂತತಿಗಾಗಿ? ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಮಾಘ ಮಾಸ ಮತ್ತು ಫಾಲ್ಗುಣ ಮಾಸ. ಇದಿಷ್ಟನ್ನು ನೋಡಿದಾಗ ಈ ಮುಹೂರ್ತವನ್ನು ನಿರ್ಧರಿಸುವುದು ಯಾವುದು ನಿಷೇಧವಾಗಿದೆ ಅಂತ ನೋಡಿಕೊಂಡು ಉತ್ತಮವಾದಂತಹ ನಕ್ಷತ್ರ ದಿವಸ ವಾರಗಳನ್ನು ಮತ್ತು ಮಿತಿ ತಿಥಿಗಳನ್ನು ಸರಿಯಾಗಿ ಗಮನಿಸಿಕೊಂಡು ಅನಂತರದಲ್ಲಿ ಯಾವ ಲಗ್ನ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಯಾವ ಮಾಸದಲ್ಲಿ ಉತ್ತಮ ಎಂದು ತಿಳಿದುಕೊಂಡಂತಹ ನೀವು ಉತ್ತಮವಾದ ಸಮಯದಲ್ಲಿ ಇದನ್ನು ನೋಡಿ ಮಿತ್ರರೇ. ಈ ರೀತಿಯಾಗಿದ್ದರಿಂದ ಜಗತ್ತಿಗೆ ಅತ್ಯುತ್ತಮವಾದಂತಹ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಕೂಡ ಅತಿ ಸುಂದರವಾಗಿ ಜೀವನ ಮಾಡಲಿಕ್ಕೆ ಉತ್ತಮ ಸಂತತಿ ಕಾರಣ ಆಗ್ತದೆ. ಅಂತಹ ಉತ್ತಮ ಸಂತತಿ ಜಗತ್ತಿನಲ್ಲಿ ನಿರಂತರ ಜನಿಸ್ತಾ ಇರಲಿ. ಹಾಗಾಗಿ ಅದರಲ್ಲೂ ಸನಾತನ ಪರಂಪರೆಯ ಭರತಖಂಡ ಈ ಉತ್ತಮ ಸಂತತಿಯಿಂದ ಉತ್ತಮ ಸಂಸ್ಕಾರದಿಂದ ತುಂಬಿ ತೊಳುಕುವಂತಾಗಲಿ. ನಮ್ಮ ಅತಿ ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ವಾಟ್ಸಪ್ ಮಾಡ್ಬೋದು. ಹಾಗೂ ಅನೇಕ ಜ್ಯೋತಿಷ್ಯಗಳಿಗೂ ಕೂಡ ನೀವು ಇದಕ್ಕೆ ಸಂಪರ್ಕಿಸಬಹುದು. ಧ್ಯಾನ ಇತ್ಯಾದಿಗಳಿಗೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅನೇಕ ವಿಷಯಗಳಿಗಾಗಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅನೇಕ ಉತ್ತಮ ಮಾಹಿತಿಗಳನ್ನು ಖಂಡಿತವಾಗಿ ನಿಮಗೆ ಕೊಡುವ ಒಂದು ಪ್ರಯತ್ನದಲ್ಲಿ ನಾವು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೇವೆ. ಅದಕ್ಕಾಗಿ ತಮ್ಮ ಸಹಕಾರ ಯಾವತ್ತೂ ಕೂಡ ನಮಗಿರಲಿ ಎಂಬುದಾಗಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಹಾಗಾಗಿ ಇಷ್ಟೊಂದು ಪುಟಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ಇದನ್ನು ಕೂಡ ಅನೇಕರಿಗೆ ಒಂದು ವಿವಾಹದ ಯಾವ ವಧುವರರಿದ್ದಾರೆ ಅವರಿಗೆ ನೀವು ಶೇರ್ ಮಾಡುವ ಮೂಲಕ ಅವರಿಗೆ ಉತ್ತಮ ಮಾಹಿತಿಯನ್ನು ಕೊಟ್ಟಾಗಿ ಅವರ ಒಂದು ಮುಂದಿನ ಪೀಳಿಗೆಯನ್ನು ಮತ್ತು ವಿವಾಹದ ಉದ್ದೇಶವನ್ನು ಅತ್ಯುತ್ತಮವಾಗಿ ಮಾಡಿದ ಪುಣ್ಯ ಖಂಡಿತ ನಿಮಗೆ ಲಭಿಸುತ್ತೆ. ಅದೇ ರೀತಿಯಾಗಿ ಯಾರ್ಯಾರಿಗೆ ಇದೆಲ್ಲ ಸಹಕಾರ ಆಗ್ಬೋದು ಅತಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಶೇರ್ ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಧನ್ಯವಾದಗಳು ಮಿತ್ರರೇ.